ನಮ್ಮ ಬಾರ್ಬಿ ಇಟ್ ಇಸ್ ನಾಟ್ ಅ ಡಾಲ್ ನಮ್ಮ ಶಿವಮೂರ್ತಿ ಸರ್ ಅವರ ನಿರ್ದೇಶನದಲ್ಲಿ SJS ಬ್ಯಾನರ್ ಅಲ್ಲಿ ನಡೀತಿದೆ, ಆಡಿಷನ್ಸ್ ನಡೀತಿದೆ. ಒಂದು ಮಲ್ಲೇಶ್ವರಂ 7 ಕ್ರಾಸ್ ಅಲ್ಲಿ ನಡೀತಿದೆ. ಎಲ್ಲರೂ ಬನ್ನಿ, ಇದೊಂದು ಸುವರ್ಣ ಅವಕಾಶ, ಯಾರು ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ನಮಸ್ತೆ. ಬಾರ್ಬಿ ಆಡಿಷನ್ಸ್ ನಡೀತಾ ಇದೆ, ನಾವು ಬಂದಿದ್ದೀವಿ, ನೀವು ಬನ್ನಿ ಭಾಗವಹಿಸಿ. ಬಾರ್ಬಿ ಅನ್ನೋ ಒಂದು ಹೊಸ ಕನ್ನಡ ಚಲನಚಿತ್ರದ ಆಡಿಷನ್ಗೋಸ್ಕರ ನಾವೆಲ್ಲ ಬಂದಿದ್ದೀವಿ. ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ನೀವು ಬನ್ನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ. ನಾನು ಕೋಲಾರಿಂದ ಬಂದಿದ್ದೇನೆ. ನನಗೆ 10 ವರ್ಷ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಗೊಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿ ಮೃಗ ಗಗನಜಿತ ಸಹಸ್ರ ಗ್ರಾವದು ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸಾದರ ಅನುದಶಕುಣಿ ನಾಮಾಂತಿಕನಾದ ನಾನು ನಿಷ್ಕಾಮ ನಿಷ್ಪ್ರಾಹ ನಿರಾಳನಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ನಿನ್ನ ಮಾತುಗಳನ್ನು ಚಾಚಿತ ಪದ ಪಾಲಿಸಿ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಆ ದುರ್ಯೋಧನನನ್ನು ಚಕ್ಕಡಿಗಿಸುವುದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ಮ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನನ್ನ ಏಜ್ 15 ಇಯರ್ಸ್. ನನ್ನ ಹೈಟು 5.8. ನನ್ನ ಬರೋ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲಿಷ್, ತಮಿಳ್. ಮೈ ಹಾಬೀಸ್ ಸಿಂಗಿಂಗ್, ಆ್ಯಕ್ಟಿಂಗ್, ಕಬಡ್ಡಿ. ದಿಸ್ ಆರ್ ಮೈ ಪ್ರೊಫೈಲ್. ಏನೋ ನೀನು ಮಾತು ಬರ್ತಿದ್ದ ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಾ? ನೀನು ಹೆಂಡತಿ ಮಾತು ಕಟ್ಕೊಂಡು ನಮ್ಮನ್ನು ಸಾಕೋಕ್ಕಾಗಲ್ಲ ಅಂತೀಯಾ? ಆದರೆ ನಮ್ಮ ಆಸ್ತಿ ನಿನಗೆ ಯಾಕೆ ಕೊಡಬೇಕು? ನೋಡು, ನೀನು ಬೆಳೆದು ದೊಡ್ಡ ನನಗೆ ಇಷ್ಟು ನಮ್ಗೆ ಹಿಂಸೆ ಕೊಡ್ತೀಯ ಅಂತ ಗೊತ್ತಿದ್ರೆ ಒಂದು ಹೊಟ್ಟೆಲಿ ಇವಾಗ ತೆಗೆದು ಸಾಯಿಸ್ಬಿಟ್ಟಿದ್ದೆ. ನಾನು ಬಂಜೆ ಅನ್ಸ್ಕೊಂಡಿದ್ರು ಪರವಾಗಿರ್ಲಿಲ್ಲ. ನೀನು ಗಂಡ, ನೀನು 2 ಮಕ್ಕಳ ತಾಯಿ ಆಗಿದೆಯಾ. ನಾಳೆ ನಿನಗೂ ಇದೇ ಪರಿಸ್ಥಿತಿ ಬಂದ್ರೆ ಏನೇ ಮಾಡ್ತೀಯಾ? ಸುಂದರವಾಗಿದ್ದು ನಮ್ಮ ಸಂಸಾರನ ಹಾಳು ಮಾಡ್ಬಿಟ್ಟಿಯಲ್ಲೇ. ನಿನ್ ಮಕ್ಕ ತೋರಿಸ್ಬಿಡ, ಕೊಟ್ಟೋಗ್ಬಿಡು. ನೋಡೋ ಕುಮಾರ, ನಾನು ಶಕ್ತಿ ಇರೋವರೆಗೂ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತೀನಿ. ಶಕ್ತಿ ಇಲ್ವಾ, ಆಸ್ತಿ ಮಾಡ್ಬಿಟ್ಟು ನಾನು ನನ್ನ ಗಂಡ ಇಲ್ಲ ಹೋಗಿ ಅನಾಥಾಶ್ರಮ ಸೇರ್ಕೊಂಡ್ಬಿಡ್ತೀವಿ. ನೀನು ಫಸ್ಟ್ ಮನೆ ಬಿಟ್ಟು ಹೊಟ್ಟೋಗ್ಬಿಡು. ಮಕ್ಕಳೇ ಇಲ್ಲ ಅನ್ಕೊಂಡ್ಬಿಡ್ತೀನಿ. ಬನ್ರಿ, ನನಗೆ ನೀವು ನಿಮಗೆ ನಾನು ಹೇಗಿರೋಣ. ಬನ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾಮರಾಜು. ನಾನು ಬರ್ತಾ ಇರೋದು ಹೊಸಕೋಟೆಯಿಂದ. ನನ್ನ ಹೈಟ್ 5.5. ನನ್ನ ಹಾಬೀಸು ದೇವ್ರ ನಾಮ ಗಾಡ್ತೀವಿ, ರುಚಿಯಾದ ಅಡುಗೆ ಮಾಡ್ತೀವಿ, ಕವನ ಓದ್ತೀವಿ. ನನಗೆ ಫಿಲಮ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಎಲ್ರಿಗೂ ಶರಣಾಗ್ತೀವಿ ಅಪ್ಪ. ಈಗ ನೋಡ್ರಿ, ನಾ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನಂದ್ರ ಎಲ್ರು ಕೇಳೋದು ಒಂದೇ ಪ್ರಶ್ನೆ ರೀ, ಊಟ ಆಯ್ತು ಅಂತ ಯಾರು ಕೇಳಲ್ರಿ. ಫೋನ್ದಾಗ ಚಾರ್ಜ್ ಎಷ್ಟದ ಅಂತ ಕೇಳ್ತಾರ್ರಿ. ಅದು ಬಿಡ್ರಿ, ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಲ್ರಿ, ಮೊದಲು ಫೋನ್ ನೋಡ್ತಾರ್ರಿ, ಯಾರು ನೋಟಿಫಿಕೇಶನ್ ಕಳ್ಸಾರ ಅಂತ. ಯಾರು ಕಳ್ಸಿಲ್ಲ ಅಂದ್ರ ಅಯ್ಯೋ ನಮ್ಮನ್ನ ಯಾರು ನೆನ್ಪು ಮಾಡ್ಕೊಳ್ಳಲ್ಲ ಅಂತ ದುಃಖ ಪಡ್ತಾರೆ. ಈಗ ನಮ್ಮ ಅಮ್ಮನ ವಿಷಯಕ್ಕೆ ಬರ್ತೀನಿ ನೋಡ್ರಿ. ನಮ್ಮಮ್ಮ ಏನಂತ ಗೊತ್ತೇನ್ರಿ, 24 ಗಂಟೆ ಏನದು ಮೊಬೈಲ್ದಾಗ ಮುಳುಗಿರ್ಲಿ, ಏನ್ 24 ಗಂಟೆ ಫೋನ್ ಸಿಕ್ಕಿರ್ತಿ ಕೈ ಅಂತ ಕೇಳ್ತಾರೆ. ಅದೇ 5 ನಿಮಿಷ ಆದ್ಮೇಲೆ ವಾಟ್ಸಪ್ನಾಗ ಯಾರೋ ಫೋಟೋ ಕಳಿಸಿದ್ರೆ ಸಾಕು, ಭಾರವಿ ಇವ್ರು ಯಾರೋ ಫೋಟೋ ಕಳ್ಸಿದ್ರೆ ಹೆಂಗ್ ಡೌನ್ಲೋಡ್ ಮಾಡೋದು ಅಂತ ಅವರೇ ಕರೀತಾರೆ. ಇನ್ ನಮ್ಮ ಅಪ್ಪನ ವಿಷಯ ಏನ್ ಕೇಳ್ತೀರಿ, ಸಖತ್ ಕಾಮಿಡಿ ರೀ. ಏನ್ ಗೊತ್ತಿಲ್ರಿ, ನಮ್ ಹಳೆ ಕಾಲದಾಗ ಈ ಫೋನ್ ಗೀರ್ನೇನೋ ಇರ್ಲಿಲ್ಲವ ಅಂತಾರೆ. ಅದೇ ಯಾರೋ ಸಂಬಂಧಿಕರು ಫೋನ್ ಮಾಡಿದ್ರೆ ಸಾಕ್ರಿ, ನಾವ್ ಮಾತಾಡೋದ ಕಿವಿಗೆ ಹಾಕೊಳ್ಳೋದು ಅಂತೀನಿ. ಇನ್ ನಮ್ಮ ಅಜ್ಜಿ ರೀ, ಒಂದ್ ದಿವ್ಸ ಫೋನ್ ಕೇಳೋದ್ಲಪ್ಪ, ಕೊಟ್ರಿ ಅಪ್ಪ. ಆಮೇಲೆ ಈ ಫೋನ್ನಾಗ ಗೂಗಲ್ ಏನದವಿ ಅಂತ ನನಗೆ ಕೇಳ್ತಾರೆ. ನಾನ್ ಅಂದ್ರೆ ಅದ್ರಾಗ ಫೋನ್ನಾಗ ಆದ್ ನೋಡಾಯಿ ಅಂತ. ಇನ್ನು ಇಷ್ಟು ಫೋನ್ನಾಗ ಅಷ್ಟೊಂದು ಗೂಗಲ್ ಹೆಂಗ್ ತರಿಸಿದ್ರು ಅವ್ರು ಅಂತ ನನಗೆ ಕೇಳ್ತಾರ್ರಿ. ಅದಕ್ಕ ಫ್ರೆಂಡ್ಸ್, ನಾನು ಹೇಳೋದ್ ಏನಪ್ಪಾ ಅಂತಂದ್ರ, ಫೋನ್ ಬಳಸೋಣ, ಆದ್ರ ಫೋನ್ ನಮ್ಮನ್ನೇ ಬಳಸಬಾರ್ದು. ಇಲ್ಲಾಂದ್ರೆ ಒಂದ್ ದಿವಸ ನಮ್ಮನ್ನೇ ನಮ್ಗೆ ಹೇಳ್ತಾರ್ರಿ, ಈಗ ನಮ್ಮ ಮಗಳಲ್ರಿ ನಮ್ ವಾಟ್ಸಪ್ ಸ್ಟೇಟಸ್ ಅಂತ
ಕ್ಷಮಿಸಿ. ನಿಮ್ ಜೊತೆ ನಾನು ಮಾತಾಡೋಕೆ ನನಗೆ ಒಂದೇ ಒಂದು ಅವಕಾಶ ನೀವು ಕೊಡಬೇಕಾಗಿತ್ತು. ಒಂದೇ ಮೇಲ್ ಬಿದ್ದು ಸುಳ್ಳೆ ಮೂರ್ ಕಾಸ್ಗೂ ಬೆಲೆ ಇಲ್ಲ. ಶಾಂತಮ್ಮ ಬನ್ನಿ ಕೇಳಿದ್ರ ಕಾವೇರಿ ಹುಚ್ಚಿ ಆಕೆ ಗಂಡ ಆಫೀಸ್ನ ಮಾಡ್ತಿದ್ದ ಯಾರನ್ನೋ ಇಟ್ಕೊಂಡ್ಬಿಟ್ಟಿದ್ದಾನಂತೆ ಕಣ್ರಿ. ಇನ್ನೇನ್ ಮಾಡ್ತಾನೆ ಹೆಂಡತಿ ಹುಚ್ಚಿ ಅವಳತ್ರ ಇನ್ನೇನ್ ತಾನೇ ಸಿಕ್ಕಾಬಿಡ್ತಾನೆ. ನಾ ಮಡ್ಕೇರಿ ಹೋಗ್ತೀನಿ, ನನ್ನ ಫ್ರೆಂಡ್ ಮದ್ವೆ. ನನ್ನನ್ನ ಹುಚ್ಚಿ ಅಂತೇನೆ ನೀನು? ನನ್ನನ್ನ ನನ್ನ ಗಂಡನಿಂದ ದೂರ ಮಾಡ್ತೀಯಲ್ಲ? ನಾ ಬಿಡಿ ನಾನು ನನ್ನ ಗಂಡನ್ ಬಿಟ್ಟು ಬರಲ್ಲ. ಬಿಡಿ. ನಾ ಬಂದೆ, ನಾ ನೋಡ್ದೆ, ನಾನ್ ಗೆದ್ದೆ. ನಾನ್ ಬಂದೆ, ನಾನ್ ನೋಡ್ದೆ, ನಾನ್ ಗೆದ್ದೆ. ನಾನ್ ಬಂದೆ, ನಾನ್ ನೋಡ್ದೆ, ನಾನ್ ಗೆದ್ದೆ. ನಾನು ಹುಬ್ಬಳ್ಳಿ ಹುಲಿ ಕನ್ನಡ ಕಲಿ ಅಂತಂದು ಕಾಮಿಡಿ ಕಿಂಗ್ ಕಿರಣ್ ಅಂತಂದು ಯೂಟ್ಯೂಬ್ ಕ್ರಿಯೇಟರ್. ಈಗ ಸತ್ತ ಇಲ್ಲಿ ಇವರು ಉಪೇಂದ್ರ ಅವರು ಒಂದು ಚಿತ್ರಕ್ಕೆ ಅವಕಾಶಕ್ಕಾಗಿ ಅವರ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ. ನನ್ನ ಒಂದು ಈ ಡೈಲಾಗ್ಗಳನ್ನು ನಾನು ತಾಯಿ ಅಂತ ತಿಳ್ಕೊಂಡು ನಾ ಮಾಡ್ತಿದ್ದೇನೆ. ಯವ್ವ ಅಪ್ಪ ಸತ್ತ ಮ್ಯಾಲ ತಾಯಿನ ಮಟ್ಟ ಆಸಿ ಪಾಲ್ ಮಾಡಬಾರ್ದಂತ ನಾನು ಬಿಟ್ಟು ಅದಕ್ಕೆ 3 ಮಂದಿ ಅಡ್ತಬ್ರು ಬಂದ್ರೆ ಹೊಡೆದ್ರು ಬೇಯವ್ವ 52 ಊರಿಗೆ ದೇಸಾಯರು ಬಣ್ತಾನಾಗಿ ಬೆಳೆದತ್ತ ನಮ್ಮನಿ 3 ಬಟ್ಟಿ ಮಾಡಿ 3 ಪಾಲಕ್ ಮಾಡಕ್ ನನ್ ಮನಸ್ಸಾಗ್ಲಿ ಬೇಯವ್ವ. ಅದಕ್ಕೆ ಆಸಿ ಪಾಲ್ ಮಾಡುದಿಲ್ವಾ? ನೀ ಬದುಕಿರುವವರೆಗೆ ಆಸಿ ಪಾಲ್ ಮಾಡುದಿಲ್ಲ. मेरा भारत महान है किसके बच्चे पैदा करने के लिए रुचि आदमी आगे बढ़ाने के लिए हम किसी से कम नहीं और किसी को कम नहीं. साथ को साथ नहीं लेकिन हमारे जेलों का दांत है. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನೆ ವಿಹಾನ. ನನಗೆ 6 ವರ್ಷ. ಭರತನಾಟ್ಯ ಮ್ಯೂಸಿಕ್ ಕ್ಲಾಸ್ ಹೋಗ್ತಾ ಇದ್ದೀನಿ. ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ನಮ್ಮೂರ್ ಕೊಳೆಗಾಲ. ಬಂದೆ ಮಗಳೇ, ಬಂದೆ ಅಲ್ಬಾರ್ದಪ್ಪ ಬಂದೆ. ಓನಪ್ಪ ಅಳ್ಬಾರ್ದು, ಅಮ್ಮ ಕೆಲಸ ಮಾಡೋದು ಬೇಡ. ಅಳ್ಬಾರ್ದಪ್ಪ ಅಳ್ಬಾರ್ದು. ನಿನ್ನ ಹೆಣ್ಮಗು ಅಂತ ಯಾರು ಇಷ್ಟಪಡಲ್ವಾ? ನಿನ್ನ ಎಲ್ರು ಭೇದ ಭಾವ ಮಾಡ್ತಾರ? ಮಲ್ಕಲಪ್ಪ ನೀನು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹೆಣ್ಣುನ ದೂಷಿಸಬೇಡಿ, ಹೆಣ್ಣು ಶಾಪ ಅಲ್ಲ ವರ. ಅಲ್ಲ ಸರ್, ಒಂದು ಇಂಟ್ರೊಡಕ್ಷನ್ ಹೇಳ್ಬೇಕಾ? ಹೌದು. ನನ್ನ ಹೆಸರು ಶಂಕರ್ ಅಂತ. ಆ್ಯಕ್ಚುಲಿ ನಾನು ವೈಟ್ ಫೀಲ್ಡಿಂದ ಬಂದಿದ್ದೀನಿ. ನಂದು ಮೊಬೈಲ್ ನಂಬರ್ 9986146807. ನಂದು ಇಂಟ್ರೆಸ್ಟು ಆ್ಯಕ್ಟಿಂಗ್, ಡೈರೆಕ್ಷನ್ ಮತ್ತು ನಾನು ತುಂಬ ಟ್ರಾವೆಲಿಂಗ್ ಮಾಡ್ತೀನಿ. ಅದ್ರ ಮೇಲೆಲ್ಲ ವೀಡಿಯೋಸ್ ಎಲ್ಲ ತುಂಬ ಮಾಡ್ತೀನಿ. ಅದನ್ನು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಕ್ಟಿಂಗ್. ಥ್ಯಾಂಕ್ ಯು. Don't trouble the trouble. If you trouble the trouble, trouble troubles you. I am not the trouble. I am the truth.
ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್, ನನ್ನ ಏಜ್ 4.8, ನನ್ನ ಏಜ್ 14, ನನ್ನ ಹಾಬೀಸ್ ಕುಕಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವರ್ಷ ಅಂತ. ನಾನು ಬರ್ತಾ ಇರೋದು ಉದ್ರಳ್ಳಿಯಿಂದ. ನನ್ನ ಹೈಟ್ 4.3, ನನ್ನ ಏಜ್ 40. ಥ್ಯಾಂಕ್ ಯು. ಏಜ್ 14. ಜಿಂಕೆ ಕಣ್ಗಳ ಥರ ಪಳಪಳ ಅಂತ ಹೊಳಿತಿರೋ ಆ ನಿನ್ನ ಕಣ್ಗಳು ನೋಡ್ತಿದ್ರೆ ನಂಗೊಂದು ಪುಟ್ಟ ಕವಿತೆ ಬರೀಬೇಕು ಅನ್ಸುತ್ತೆ. ಆದ್ರೆ ನಾನು ಏನ್ ಮಾಡ್ಲಿ, ನನ್ನ ಕಾಳಿದಾಸ ಅಲ್ವೇ. ಆದ್ರೂ ನನ್ನ ಮುದ್ದು ಗೊಂಬೆಗೋಸ್ಕರ ದುಡ್ಡು ಮಲ್ಗೆ ಓದಲಿದ್ದೀನಿ. ಮುಡಿಸ್ಲಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್, ನಾನು ಬೊಮ್ಮನಹಳ್ಳಿಯಿಂದ ಬರ್ತಾ ಇರೋದು. ನನ್ನ ಏಜ್ 15 ಇಯರ್ಸ್, ನನ್ನ ಹೈಟ್ 5.6. ನಾನು ಬರೋ ಭಾಷೆ ಕನ್ನಡ ಆ್ಯಂಡ್ ಇಂಗ್ಲೀಷ್. ಜೀವನದಲ್ಲಿ ಮೋಸ, ಅನ್ಯಾಯ, ವಂಚನೆ ಇದೆಲ್ಲ ಅಭ್ಯಾಸ ಆಗಿದೆ. ಈ ಜನಗಳು ನನ್ನೇ ಹುಡ್ಕೊಂಡ್ಬಂದು ನನ್ನೇ ಮೋಸ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಸೋತೋಗ್ಬಿಟ್ಟಿನಿ. ಆದ್ರೆ ಇನ್ನೂ ಅದೇ ಸರಿಸಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನಂಬಿರೋ ಜೀವನನೇ ನಾನು ಮೋಸ ಮಾಡಿದ್ರೆ ಇನ್ಯಾರ ಹತ್ರ ಹೋಗಿ ಏನಂತ ಹೇಳ್ಕೊಳ್ಳೆ? ನಿಮ್ ಬರೋದು ಮನಸ್ಸು ಬರ್ತಾಯಿಲ್ಲ. ಆಗಿದೆಲ್ಲ ಒಂದು ಕೆಟ್ಟ ಕನ್ಸಂತ ಮನೆ ಕೊಡ್ತೀನಿ. ಇನ್ಯಾವತ್ತೂ ನನ್ನ ಜೀವನದಲ್ಲಿ ಕಾಣಿಸ್ಕೋಬಾರ್ದು. ಅಮ್ಮ ಅಮ್ಮ ಅಂದ್ರೆ ಬರೀ ಎರಡಕ್ಷರಲ್ಲ, ನಮ್ಮನ್ನ ಎತ್ತು ಒತ್ತು ಸಾಗಿಸಲಿ, ಜೀವನದ ಪಾಠ ಕಲಿಸಲಿ. ಒಂದೇ ಎರಡಕ್ಷರ ಮನುಷ್ಯ ಮಹಾಸ್ವಾರ್ಥಿ. ಮಕ್ಕಳನ್ನ ಉಳಿಸಿ ಸಾಕಾಗದೆ ಬತ್ತಿಗೆ ಬಂದ್ ಮಾಡಿ ಓಡೋದನು. ಪಾಪ ನಮ್ಮಮ್ಮ ನಮ್ಮನ್ನು ಸಾಕಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಪಾಪ ಮನೆ ಕೆಲ್ಸಕ್ಕೆ ಹೋಗಿ ನಮ್ಮೆಲ್ಲರ ಹೊಟ್ಟೆ ತುಂಬಿಸಿ ತಾನು ಗೊತ್ತ ಮಲಗಿರೋ ದಿನಗಳು ನನಗೆ ಈಗಲೂ ನೆನಪಿದೆ. ಒಂದ್ ಕಡೆ ಈ ಜನರ ಜೊತೆ ಮಾತು, ಇನ್ನೊಂದ್ ಕಡೆ ಈ ಜನರೇ ನಮ್ಗೆ ಭಯ ಹುಟ್ಟಿಸಿದ್ರು. ಥ್ಯಾಂಕ್ ಯು. ಗೆಲುವು ಅಥವಾ ಸೋಲು ಮುಖ್ಯವಲ್ಲ, ಧೈರ್ಯದಿಂದ ಹೋರಾಡದೆ ನಿಜವಾದ ವಿಜಯ. ಥ್ಯಾಂಕ್ ಯು. ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ನೇಚರ್ ಕ್ರಿಯೇಷನ್ಸ್ಗೆ ಧನ್ಯವಾದಗಳು ಇಷ್ಟಪಡ್ತೀನಿ. ನನ್ನ ಹೆಸರು ಮುಖೇಶ. ನಮ್ಮೂರು ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಭೋಗಾಪುರ ಗ್ರಾಮ. ನನ್ನ ಹೆಸರು ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ. ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಅಮ್ಮ, ನಂದು ಏನಂದ್ರೆ ಕೊನೆ ನೀನು ಒಂದು ಆಸೆ ಕೂಡ ನೆರವೇರ್ಸಕ್ಕಾಗ್ಲಿಲ್ಲ. ನಾನು ಬದುಕಿದ್ದು ಕೂಡ ವೇಸ್ಟ್ ಅಮ್ಮ. ಆದ್ರೆ ನಿನಗೊಂದೇ ಒಂದನು, ನೀನು ಕೇಳಿದಕ್ಕಿಂತ ನನಗೊಂದು ನೀನು ಅವತ್ತು ತುಳಿಸಿದ ಕೈ ತುತ್ತು, ಅದು ನನ್ನ ಮನಸ್ಸಲ್ಲಿ ನನ್ಗೆ ಯಾವತ್ತೂ ನೆನಪಾಗಿದೆ. ಆದ್ರೆ ನಿನ್ನ ಪ್ರೀತಿ, ನೀನ್ ನೋಡ್ಕೊಂಡಿದ್ದು, ನೀನ್ ಬೆಳೆಸಿದ್ದು, ಅದನ್ನೆಲ್ಲ ನೋಡ್ತಾ ಇದ್ರೆ ನಿನ್ನೊಂದು ಸಣ್ಣ ಆಸೆ ಕೂಡ ನನ್ನಿಂದ ನೆರವೇರ್ಸಕ್ಕಾಗ್ಲಿಲ್ಲಮ್ಮ. ಆದ್ರೆ ಮುಂದೆ ನನ್ನ ಕಾಪಾಡ್ತಕ್ಕಂತ ನಿನ್ನಂತ ಎಷ್ಟೋ ತಾಯಂದ್ರನ್ನ ನಾನು ಸಾಕ್ತೀನಮ್ಮ. ಒಂದು ಮುಂದೆ ದೊಡ್ಡ ಅನಾಥಾಶ್ರಮ ಕಟ್ಟಿಸ್ತೀನಿ, ಎಲ್ಲರನ್ನೂ ನಾನು ಸಾಕ್ತೀನಿ. ಆದ್ರೆ ನಿನ್ನ ಆಸೆ ನೆರವೇರ್ಸಕ್ಕಾಗ್ಲಿಲ್ಲ. ಅದು ನನ್ನ ಪ್ರತಿಕ್ಷಣ ಪ್ರತಿದಿನ ಕಾಯುತ್ತಮ್ಮ, ಕಾಣುತ್ತೆ. ಬಟ್ ಅದಕ್ಕೋಸ್ಕರ ನಾನು ಎಷ್ಟು ಜನ್ಮನಾದ್ರೂ ಬರ್ತೀನಮ್ಮ. ಆದ್ರೆ ಒಂದೇ ಒಂದ್ಸರಿ ಕಣ್ಬಿಡಮ್ಮ, ಒಂದೇ ಒಂದ್ಸರಿ ಕಣ್ಬಿಡಮ್ಮ. ಈ ಜನ್ಮದಲ್ಲಿ ಆಗಿಲ್ಲ ಅಂದ್ರೂ ಕೂಡ ಮುಂದಿನ ಜನ್ಮದಲ್ಲಾದ್ರೂ ಕೂಡ ನಿನ್ನ ಹೊಟ್ಟೆಲಿ ಉಟ್ಬಿಟ್ಟು ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾಗತ್ ಕಂಪ್ಲಿ. ನನ್ನ ವಯಸ್ಸು 25. ನಾನು ಬಂದಿರೋ ಸ್ಥಳ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ. ಅಂಡ್ ನನ್ನ ಪ್ರೊಫೈಲು ನಾನು ಮಾಡಿರೋದು ಪ್ರಾಜೆಕ್ಟು ರೆಡ್ ಬಸ್, ಹಾಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಡಿಯರ್ ಮ್ಯಾಗಿ ಅಂತ. ಆ್ಯಂಡ್ ಲ್ಯಾಂಗ್ವೇಜಸ್ ಕನ್ನಡ, ಹಿಂದಿ, ಇಂಗ್ಲೀಷ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೂತನ್ ದೀಪಕ್. ನನ್ನ ಊರು ಬಂದು ಮೈಸೂರು. 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನ್ನ ಏಟ್ ಬಂದು 4.9. ನನ್ನ ಪ್ರೊಫೈಲ್ ಥ್ಯಾಂಕ್ ಯು. ಸರ್
ಎಲ್ಲರೂ ಕತೆ ಬರೆಯೋದು ದುಡ್ಡು ಮಾಡೋದಕ್ಕೋಸ್ಕರ ಅಥವಾ ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೋಸ್ಕರ ಅಲ್ಲ. 100 ಜನದಲ್ಲಿ ಒಂದು 10 ಜನನಾದ್ರೂ ತಮ್ಮ ಆತ್ಮತೃಪ್ತಿಗೋಸ್ಕರ ಬರೀತಾರೆ ಸರ್. ಅದರಲ್ಲಿ ನಾನು ಒಬ್ಬ. ಸರ್, ನಿಮ್ ಪ್ರಕಾರ ಈ ರನ್ನ, ಪಂಪ, ಜನ್ನ ಇವ್ರನ್ನೆಲ್ಲ ಯಾಕೆ ಒಂದೇ ತಗಡಿ ಹೋಗ್ತೀರಾ ಸರ್? ಆತ್ಮತೃಪ್ತಿಗಾಗಿ ಬರೆಯೋರು ಕೂಡ ಇದ್ದೇ ಇರ್ತಾರೆ ಸರ್. ಈ ನಾವು ಬರ್ದಿರೋ ಕಥೆಯಿಂದ ಎಷ್ಟೋ ಜನ ಇನ್ಸ್ಪಿರೇಷನ್ ತಗೊಂಡು ಅದರಿಂದ ಸ್ವಲ್ಪನಾದ್ರೂ ಕಲ್ತ್ರೆ ಅದು ನಮ್ಮಂತ ಬರಹಗಾರರಿಗೆ ಎಷ್ಟೋ ತೃಪ್ತಿ ಕೊಡುತ್ತೆ ಸರ್. ಆದ್ರೆ ನೀವು ಕೊಡ್ತೀರಲ್ಲ ದುಡ್ಡು, ಆ ದುಡ್ಡು ನಮ್ಮ ಹತ್ರ ಇರಲ್ಲ ಸರ್. ಆ ಪ್ರಶಂಸೆ ಇರುತ್ತಲ್ಲ, ಆ ಪ್ರಶಂಸೆ ಮಾತ್ರ ನಮ್ಮ ಹತ್ರ ಬರುತ್ತೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲವನ್ನು ದುಡ್ಡಿಂದ ಅಳಿಯಕ್ ಹೋಗ್ಬಿಡಿ ಸರ್. ಪ್ಲೀಸ್ ಅಳಿಯಕ್ ಹೋಗ್ಬಿಡಿ. ನಮಸ್ಕಾರ, ನನ್ನ ಹೆಸರು ಸಾಯಿ ಸಮರ್ಥ್ ಅಂತ. ನನ್ನ ವಯಸ್ಸು 37 ವರ್ಷ. ನಾನು ಇರೋದಿಲ್ಲ ಬೆಂಗಳೂರಲ್ಲಿ. ನಾನು ಮುಂಚೆ ಕೆಳದಿ ಚೆನ್ನಮ್ಮ, ಸಿರಿಲಲ್ಲಿ, ಉಪಯೋಗಿ ಮಾದೇಶ್ವರ, ಪ್ರಸ್ತುತ ರಾಘವೇಂದ್ರ ಮಾತಿನಲ್ಲಿ ರಾಯತ್ ಮಾವನವ್ರ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಪ್ರೊಫೈಲ್ ಸರ್. ಅಂದ್ರೆ ಏನು ಎಷ್ಟು ಬೆಟ್ಟದಷ್ಟು ಪ್ರೀತಿ ಇದ್ರು ಹೀಗೆ ಜಗಳ ಆಡ್ಕೊಂಡು ದೂರನೇ ಇರ್ಬೇಕಾ? ನೀನ್ ಕಾಲ್ ಮಾಡ್ಲಿ ಅಂತ ನಾನ್ ಕಾಲ್ ಮಾಡ್ಲಿ ಅಂತ ನೀನು. 2 ದಿನ ಕೂಡ ಬಿಟ್ಟಿರೋಕ್ಕಾಗದೆ ಇರೋದು 2 ತಿಂಗಳಾದ್ರೂ ಬಿಟ್ಟೇ ಇದೀವಿ. ನಮ್ ಪ್ರೀತಿಗಿಂತ ಹಠ ಕೋಪನೆ ಗೆಲ್ತಿದೆ. ಪ್ರೀತಿ ಸತ್ತೋಗಿದೆ. ಎಷ್ಟು ದಿನ ಇರ್ತೀಯೋ ನನ್ಗೆ ಗೊತ್ತಿಲ್ಲ. ಇರೋ ಅಷ್ಟು ದಿನ ಆದ್ರೂ ನನ್ನ ಜೊತೆ ಇರ್ತೀಯ. ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಕುಮಾರ್ ಅಂತ. ನಮ್ಮೂರು ಬಂದ್ಬಿಟ್ಟು ದಾವಣಗೆರೆ. ಹೈಟ್ ಬಂದ್ಬಿಟ್ಟು 5.4. ನಾನು ಇಲ್ಲಿ ಬೆಂಗಳೂರಲ್ಲಿ ಬಿಡದಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಭಾರತೀಯ ಆಡಿಷನ್ ಬಂದಿದ್ದೀನಿ. ಈ ಅಪರ್ಚುನಿಟಿ ಕೊಟ್ಟಿರೋ ಗುರುಮೂರ್ತಿ ಸರ್ಗೆ ತುಂಬಾ ಥ್ಯಾಂಕ್ಸ್. ನೋಡ್ರಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಎಲ್ಲಾ ಹುಡುಗರು ಪ್ರೀತಿಸ್ತಾರೆ, ನನ್ನೇನ್ ಸ್ಪೆಷಲ್ ಅಂತೀರಾ? ರೀ, ನಾ ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ನಿಮ್ಮನ್ನ ಮದ್ವೆ ಆದ್ರೂ ನಿಮ್ ಜೀವನ ಮಾಡೋಕೆ ಏನೇನ್ ಬೇಕು ಪ್ರತಿಯೊಂದು ಒದಗಿಸ್ಕೊಡೋ ಶಕ್ತಿ, ತಾಕತ್ತು ನನ್ನಲ್ಲಿದೆ. ಆದ್ರೆ ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡಿ ಅಂತ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ ನಾ ಈ ಲೆವೆಲ್ಗೆ ಬರೋ ಕಾರಣನೇ ನಮ್ಮ ಅಪ್ಪ ಅಮ್ಮ. ಅವ್ರು ಬಿಟ್ಟು ಬದುಕೋ ಶಕ್ತಿ, ಮನಸ್ಸು ನನ್ನಲ್ಲಿಲ್ಲ. ಇದಕ್ಕೆಲ್ಲ ಓಕೆ ಇದ್ರೆ ಎಸ್ ಅನ್ನಿ, ಇದಿದೆ ನೋ ಅನ್ನಿ. ನೀವಿಲ್ಲ ಅಂದ್ರೆ ನಿಮ್ಮ ಹಿಂದೆ ಬಿದ್ದು ಡಿಸ್ಟರ್ಬ್ ಮಾಡಲ್ಲ, ಹಾಗೇನೆ ನನ್ನ ಲೈಫ್ ಕೂಡ ಡಿಸ್ಟರ್ಬ್ ಮಾಡ್ಕೊಳಲ್ಲ. ನಾನೇನ್ ಕೊಂದಿಲ್ಲಪ್ಪ. ಏನಾಯ್ತು ಅಂತ ಗೊತ್ತಿಲ್ಲ. ಕೋಪದಲ್ಲಿ ಕೈ ಸಿಕ್ಕಿದ್ನ ಬೀಸ್ದೆ. ಅದಕ್ಕೆ ನಾನ್ ಕೊಲೆಗಾರನ? ಇಲ್ಲ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ಅಮ್ಮ, ನಾನು ಇಲ್ಲ ಬಂದು ಬೇಗ ಕರ್ಕೊಂಡೋಗಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ. ನನ್ಗೆ ಯಾವ ಶಿಕ್ಷೆನೂ ಹೋಗ್ಬೇಡ್ದು. ನೀವ್ಯಾಕೆಲ್ಲ ನಿಂತಿದ್ದೀರಾ? ನಾನೇನ್ ಮಾಡ್ದೆ? ನಾನೇನು ಮಾಡಿಲ್ಲ. ಹೋಗಿ ಎಲ್ಲ ಹೊರಟೋಗಿ. Hello everyone, I'm Sanidhya. I'm studying in grade 9. I'm from Nirmala. I'm 5'2". I have completed my karate black belt and I'm learning classical dance from 4 years. My hobbies are drawing and painting, and my aim is to become a doctor as well as an actor. Thank you. ಕಂಪ್ಲೀಟ್. ಎಲ್ಲರಿಗೂ ನಮಸ್ಕಾರ. ನಾನು ಸಾನಿಧ್ಯ. ನಾನು ನೆಲಮಂಗಲದಿಂದ ಬಂದಿದ್ದೀನಿ. ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟ್ನ ಮುಗಿಸಿದ್ದೀನಿ. ಮತ್ತೆ ನಾನು ಕ್ಲಾಸಿಕಲ್ ಡ್ಯಾನ್ಸ್ನ 4 ಇಯರ್ಸ್ ಇಂದ ಕಲಿತಾ ಇದ್ದೀನಿ. ಮತ್ತೆ ನನ್ನ ಏಮ್ ಬಂದ್ಬಿಟ್ಟು ಡಾಕ್ಟರ್ ಮತ್ತೆ ಆಕ್ಟ್ರೆಸ್ ಆಗೋದು. ಥ್ಯಾಂಕ್ ಯು. ಕಪ್ಪ ಕೊಡಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ ಅಥವಾ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ ಅಥವಾ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ? ನಿಮಗೇಕೆ ಕೊಡಬೇಕು ಕಪ್ಪ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣ ಕಪ್ಪವನ್ನು ಕೊಡುವುದಿಲ್ಲ. ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ
ಎಲೆ ನೆಟ್ಟಲು ಜಾಗ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸೂಕ ಬೇರೆ ಕೊಡಬೇಕೇ? ಜಗಕ್ಕೆ ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಹೇಳುವ ಒಬ್ಬೇ ಪಾರಿಗಳು ನೀವು. ನಿಮಗೆ ಈ ಕಿತ್ತೂರು ಯಾವತ್ತಿಗೂ ಕಪ್ಪವನ್ನು ಕೊಡುವುದಿಲ್ಲ. ನಮಸ್ಕಾರ, ನನ್ನ ಹೆಸರು ಶಿವನಾಯಕ್ ಅಂತ. ನನ್ನ ಹೈಟ್ ಬಂದು 5.8. ಸೊ ನನ್ನ ಏಜ್ ಬಂದು 27. ಸೊ ನಾನು ಸಿನಿಮಾ, ಸೀರಿಯಲ್ ಮತ್ತು ವೆಬ್ ಸೀರೀಸಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಹಾಗೆ ಕೆಲವೊಂದು ಶಾರ್ಟ್ ಫಿಲ್ಮ್ಸಲ್ಲಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ. ಈಗ ನನ್ನ ಬೇಸಿಕ್ ಡ್ರಾಮಾ ಆರ್ಟಿಸ್ಟು ಆ್ಯಂಡ್ ನನ್ನ ಫ್ರೆಂಡ್ ಅಪ್ಪಾಯ್, ನನ್ನ ಲೆಫ್ಟ್, ನನ್ನ ರೈಟ್. ಥ್ಯಾಂಕ್ ಯು. ಸರ್, ನನ್ನ ಮಗಳು ದಿನೆಲ್ಲ ನಾನೇ ರೆಡಿ ಮಾಡ್ತೇನೆ ಸರ್. ನನ್ನ ಮಗಳಿಗೆ ಅವಳು ದಿನ ರೆಡಿ ಮಾಡ್ತಾರ ಮಾರ್ಬಿಟ್ಟು ನನ್ನ ಮಗಳಿಗೆ ಸ್ಕೂಲ್ ಆಗ್ಬಿಟ್ಟರೆ ಅದು ನನ್ನ ಮಗಳು ಸಂಜೆ ಬರುತ್ತೆ. ನಾನು ಅದಕ್ಕೆ ಮಾಡಿ ಇಟ್ಟಿದ್ರೆ ಅದು ಮಗು ಬರಲೇ ಇಲ್ಲ ಸರ್. ಯಾಕಂತ ಗೊತ್ತಾಗಲಿಲ್ಲ. ನಾನು ಸುಮಾರು ಸಲ ಕೇಳಿದೆ. ನನ್ನ ಮಗಳು ನೋಡ್ರ ಅವರು ನಿನ್ನ ಮಗಳು ನೋಡಿಲ್ಲ ಆದರೆ ನಾನು ಆ ಸ್ಕೂಲ್ ಹತ್ರ ಹೋಗಿದ್ದು. ಸ್ಕೂಲಲ್ಲಿ ಯಾರಿರಲಿಲ್ಲ. ಸ್ಕೂಲ್ ಹಿಂದಗಡೆ ತುಂಬ ಜನ ನಿಂತಿದ್ರು ಸರ್. ಅಲ್ಲಿ ಬಟ್ಟೆ ಇಲ್ಲದೆ ಬೆತ್ತಲೆ ಮಲಗಿದ್ಲು ಸರ್. ನೋಡ್ಬಿಟ್ಟು ಅವ್ರಿಗೆಲ್ಲ ಅಂದ್ರೆ ಅಲ್ಲೇ ಕುಯ್ದಿದ್ರು. ನನ್ನ ಯಾರು 4 ಜನ ಅಂತ ನನ್ನ ಮಗನ ಕರ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ಸರ್. ಆದರೆ ನಾನು ತಪ್ಪು ಮಾಡಿಲ್ಲ. ಅವ್ರು ನನ್ನ ಮಗನು ಹಾಗೆ ಮಾಡಿದವ್ರಿಗೆ ಸಾಯಿಸ್ತಾರೆ. ನಾನು ತಪ್ಪು ಮಾಡಿಲ್ಲ ಸರ್. ನನ್ನ ಮಗಳು ಹೆಂಗಾಯ್ತಲ್ಲ ಅದಕ್ಕೆ ನಾನು ಹಂಗೆ ಮಾಡಿದೆ. ನಾನು ತಪ್ಪು ಮಾಡಿಲ್ಲ ಸರ್. ಸರ್ ನನ್ನ ತಪ್ಪು ನಾನು ಹೋಗ್ತೀನಿ ಸರ್. ನನ್ನ ಮಗಳು ಹೊಸ ಮನೆ ಕಟ್ಕೊಂಡೆ ಅಲ್ಲೇ ಇದ್ದಾರೆ. ನಮ್ಮ ಮನೆ ಬರೋಣಂತೆ ಅವಳು. ನಾನು ಅವಳ ಜೊತೆ ಹೋಗ್ಬಿಡ್ತೀನಿ ಸರ್. ನಾನು ತಪ್ಪು ಮಾಡಿಲ್ಲ. ಹಾಯ್ ಸರ್, ನನ್ನ ಹೆಸರು ಸುಶೀತಾ. ನಾನು 3ನೇ ಕ್ಲಾಸ್ ಓದ್ತಿದ್ದೀನಿ. ಸ್ಕೂಲ್ ಹೆಸರು ಸೆಂಟ್ ಜೇಮ್ಸ್ ಆಫ್ ಇಂಗ್ಲೀಷ್ ನರ್ಸರಿ ಪ್ರೈಮರಿ ಅಂಡ್ ಹೈಸ್ಕೂಲ್. ನನಗೆ ಆ್ಯಕ್ಟಿಂಗು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ದೊಡ್ಡ ಆದಮೇಲೆ ಆ್ಯಕ್ಟರು ಡ್ಯಾನ್ಸರ್ ಆಗ್ತೀನಿ. ಥ್ಯಾಂಕ್ ಯು. ಏನು ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕಾ? ನಿನ್ನ ಮುಖ ನೀನು ಯಾವತ್ತಾರು ಕನ್ನಡಿಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದೆ. ನನಗೆ ನೋಡು, ನಾನು ಹಾಕಿರೋ ಬಟ್ಟೆ ಬೆಲೆ ಎಷ್ಟು ಗೊತ್ತಾ? ನೀನು ಇಡೀ ದಿನ ದುಡ್ಡು ಇಂಥ ಕಾಸ್ಟ್ಲಿ ಬಟ್ಟೆ ಎಲ್ಲೂ ಪರ್ಚೇಸ್ ಮಾಡಿ ನೋಡು. ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೊ. ಆಕಾಶದಲ್ಲಿರೋ ನಕ್ಷತ್ರನ ದೂರದಿಂದ ನೋಡಿ ಖುಷಿ ಪಡು. ಅದನ್ನೇನಾರು ಮುಟ್ಟಕ್ಕೆ ಹೋದ್ರೆ ಸುಟ್ಟು ಭಸ್ಮ ಆಗೋಗುತ್ತೆ. ಅದೇ ಥರ ನಾನು ನೋಡು, ನನ್ನ ಲೆವೆಲೇ ಬೇರೆ, ನಿನ್ನ ಲೆವೆಲೇ ಬೇರೆ. ನಿನ್ನ ಲೆವೆಲ್ ಇರೋ ಅಂತ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊ. ಅರ್ಥ ಆಯ್ತಾ? ನಾವು ಗೆಟ್ ಔಟ್ ಫ್ರಮ್ ಹಿಯರ್. ಥ್ಯಾಂಕ್ ಯು. ಹಲೋ ಸರ್, ನನ್ನ ಹೆಸರು ದೇವರಾಜ್ ಅಂತ. ನನ್ನ ಹೈಟ್ ಬಂದ್ಬಿಟ್ಟು 5.6 ಮತ್ತು ನನ್ನ ಏಜ್ ಬಂದ್ಬಿಟ್ಟು 25. ನನ್ನ ವೇಟ್ ಬಂದ್ಬಿಟ್ಟು 67 kg. ಮೈ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್. ಫ್ರೆಂಡ್ಸ್, ಹಾಯ್ ಪ್ರಿಯಾ, ಹೌ ಆರ್ ಯು? ಏನು ಪ್ರಿಯಾ, ಇಷ್ಟು ದಿನ ಆದ್ರೂ ನೀನು ನಾನು ಫೋನ್ ಮಾಡಲಿಲ್ಲ. ಏನು ನನ್ನನ್ನು ಪ್ರೀತಿ ಮಾಡಿ ನೀನು ಆ ರಾಕೇಶನ್ ಜೊತೆ ಚಕ್ಕಂದ ಆಡ್ತಾ ಇದೀಯಾ? ನೀನು ಎಷ್ಟು ಪ್ರೀತಿ ಮಾಡಿದೆ,
ವ್ಯಾಲೆನ್ಸ್ ಡೇ ದಿನ, ಬರ್ತ್ಡೇ ದಿನ ಎಲ್ಲ ಗಿಫ್ಟ್ ಕೊಟ್ಟಿದ್ದೆ ನಿನಗೆ. ನೀನ್ ನನ್ಗೆ ಮೋಸ ಮಾಡ್ತೀಯಾ ಪ್ರಿಯಾ? ಈ ತರ ಎಲ್ಲ ಮಾತಾಡ್ಬೇಡ ಪ್ರಿಯಾ, ತುಂಬಾ ನೋವಾಗುತ್ತೆ. ನೀನ್ ನನ್ನ ಜೊತೆ ಕಳೆದಿರೋ ಕ್ಷಣಗಳನ್ನು ನಾನು ಮರೆಯಕ್ ಆಗಲ್ಲ ಪ್ರಿಯಾ. ಏನ್ ಬ್ರೇಕಪ್ಪ? ಏನ್ ಪ್ರಿಯಾ ಇಷ್ಟು ಸಲೀಸಾಗಿ ಹೇಳ್ಬಿಟ್ಟೆ? ನಾನು ನಿನ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ. ಆ ನೀನ್ ಈ ತರ ಎಲ್ಲ ಮಾತಾಡ್ತೀಯ ಅಂತ ನನ್ ತಲೆಯಲ್ಲೇ ಇದ್ದಿದ್ದಿಲ್ಲ. ಹಾ ಇರ್ಲಿ, ಆಯ್ತು ಪ್ರಿಯಾ, ನೀನ್ ಅವನ ಜೊತೆನೆ ಹೋಗು. ಆದ್ರೆ ಒಂದು ನೆನ್ಪಿಟ್ಕೋ, ಈಗ ನನ್ ಮಾಡಿದೆಲ್ಲ ಮೋಸ ನೀನ್ ಯಾವತ್ತಿಗೂ ನಾನು ಮರೆಯಲ್ಲ ಇದನ್ನ. ನೀನು ಒಂದಿನ ಯಾರ ಜೊತೆ ಆದ್ರೂ ಮೋಸ ಹೋಗೇ ಹೋಗ್ತೀಯ, ಅವಾಗ ನೀನ್ ಅದನ್ನ ನೆನಪಿಸ್ಕೋ. ಆಮೇಲೆ ನೀನ್ ನನಗೆ ನೆನಪಾಗ್ತೀಯ. ಗುಡ್ ಬಾಯ್ ಪ್ರಿಯಾ, ಇನ್ ಯಾವತ್ತಿಗೂ ನಿನ್ ಜೊತೆ ಸಿಗ್ಬೇಡ. ಬಾಯ್. ನಮಸ್ತೆ ಸರ್. ನನ್ನ ಹೆಸರು ದರ್ಶನ್. ನನ್ನ ಏಜ್ 23 ಇಯರ್ಸ್. ನನ್ನ ಹೈಟ್ 5.9, ನನ್ನ ವೆಯ್ಟ್ 70. ನನ್ನ ಎಕ್ಸ್ಪೀರಿಯನ್ಸ್ ಕಳೆದ 3 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಐ ಕಂಪ್ಲೀಟೆಡ್ ಮೈ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ಅಟ್ ರಂಗಾಯಣ, ಮೈಸೂರು. ಥ್ಯಾಂಕ್ ಯು. ನಮಸ್ಕಾರ, ನಮ್ಮ ಹೆಸರು ಸರೋಜ. ನಮ್ಮ ವಯಸ್ಸು 42. ನಮ್ಮದು ಬಳ್ಳಾರಿ. ಇವಾಗ ಇರೋದು ಕಾಮಾಕ್ಷಿಪಳ್ಳಿ. ಸಿಂಹ ಆಗ್ಬೇಕು ಅಂತ ಪ್ರತಿ ನಾಯಿಗಳು ಇರುತ್ತೆ. ಬೀದಿಯಲ್ಲಿ ಬೊಗಳಕ್ಕೆ, ಅಡವಿದಲ್ಲಿ ಗರ್ಜಿಸಕ್ಕೆ ತುಂಬಾ ವ್ಯತ್ಯಾಸ ಇದೆ. ಸ್ವಲ್ಪ ಆದ್ರೂ ಮುಂದಿನ ಜನ್ಮದಲ್ಲಿ ತಿಳ್ಕೊಂತಿ ಅಂತ ಆಸೆ. ನನ್ನ ಹೆಸರು ಸಮೀರ್ ಅಂತ, ಆಂಧ್ರ ಪ್ರದೇಶ್. ನಾನು ಇವಾಗಿರೋದು ಕಾಮಾಕ್ಷಿಪಳ್ಳಿ. ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ನಿಮ್ಮಲ್ಲಿ ಮಾತಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಟೈಮ್ ಖರಾಬ್ ಆದಾಗ ಆ ರಾಮ ಇದ್ದಾನಲ್ಲ, ಆ ರಾಮನ 14 ವರ್ಷ ವನವಾಸಕ್ಕೆ ಹೋಗ್ತಾನೆ. ಇನ್ನು ಈ ಜನ ಯಾರಕ್ಕ? ನನ್ನ ಜವಾಬ್ದಾರಿ ಕಮ್ಮಿ ಆಗಿ ನಾನು ಟೈಮ್ ಸರಿ ಹೋದ್ರೆ ನನ್ನ ದುಶ್ಮನ್ಗಳಿಗೆಲ್ಲ ಸೀರೆ ಉಡಿಸಿ ಬಳೆ ತೊಡ್ಸಿ ಶೋಭನ ಮಾಡಿಸ್ಬಿಡ್ತೀನಿ. ನನ್ನ ಹೆಸರು ಅಲೋಕ್. ನಾನು ಬಂದಿರೋದು ಹಿರೇಕೊಡಿಗೆ ಕನ್ನಡ ನಗರ ಮಾಡಿ ರೋಡ್. ನನ್ನ ಏಜ್ 11 ಇಯರ್ಸ್. ಮೈ ವೆಯ್ಟ್ 4 feet. ನಮಸ್ತೆ ಸರ್. ಇಷ್ಟು ಬೇಗ ಮರ್ತೋಯ್ತು ಸರ್. ನಾನು ಮೊನ್ನೆ ರಾಮರಾಯರ ಜೊತೆಗೆ ಬಂದಿದ್ದೆ. ರಾಮರಾಯರು ರುದ್ರಮೂರ್ತಿಗಳ ಹತ್ರ ಹೋಗಿ ಪುಸ್ತಕದ ಬೆಲೆ ವಿಚಾರ ಮಾತಾಡುವಂದ್ರು. ಅದಕ್ಕೆ ಬಂದೆ. ಕ್ಷಮಿಸಿ ಸರ್, ನಾನು ನಿಮ್ಮನ್ನ ಬಹಳ ಹಿಂದೆ ನೋಡಿದ್ದೆ. ಸಜ್ಜನರಾವ್ ಸರ್ಕಲ್ ಹತ್ರ ದೇವಸ್ಥಾನದ ಮೂಲೆಯಲ್ಲಿ ಈ ದೊಡ್ಡ ಶೆಟ್ಟ ಅಂಗಡಿ ಇದೆಯಲ್ಲ, ಅಲ್ಲಿ ಅವತ್ತು ನಾನು ಅಲ್ಲೇ ಮಾತಾಡ್ತಾ ನಿಂತಿದ್ದೆ. ನೀವು ಬಂದ್ರಿ. ಯಾವುದೋ ಪುಸ್ತಕ ಕೈಯಲ್ಲಿತ್ತು. ಅದ್ಯಾವುದೋ ಐತಿಹಾಸಿಕ ನಾಟಕ ಅಂತ ನೆನಪು. ಶೆಟ್ರಿಗೆ ನೀವು ತೋರಿಸಿದ್ರಿ. ಶೆಟ್ರು ಕಾಯಿಸ್ ಮಾಡಿಲ್ಲ, ನಮ್ಗೆ ಬೇಡಪ್ಪ ಅಂದ್ರು. ತಮ್ಗೆ ಹುಮ್ಮನ್ ಆಗಿರ್ಬೇಕು. ಮುಖ ಕೆಂಪಾಯ್ತು. ಅಲ್ಲಿಂದ ಸರಸರ ಹೊರಟೋದ್ರಿ. ಶೆಟ್ರನ್ನ ನಿಮ್ಮ ಹೆಸರು ಕೇಳಿದೆ. ಆಗ ನೆನಪಾಯ್ತು, ನಿಮ್ಮ ಪುಸ್ತಕನ ನಾನು ಬಹಳ ಹಿಂದೆ ಓದಿದ್ದೆ. ತುಂಬಾ ಒಳ್ಳೆ ಪುಸ್ತಕ. ನಿಮ್ಮ ಅಣ್ಣ ಕೂಡ ನನಗೆ ಗೊತ್ತು. ರಾಮರಾಯ್ ಹೇಳಿದ ಕೆಲಸ ಮಾಡಿ ಮುಗಿಸೋಣ ಅಂತ ಇವತ್ತು ಇಲ್ಲಿಗೆ ಬಂದೆ. ಅನ್ಯತಾ ಭಾವಿಸ್ಬೇಡಿ. ನಿಮ್ಮ ಅಣ್ಣ ಕೂಡ ನನಗೆ ಗೊತ್ತು, ಇಲ್ಲೇ ಹೊರಗಡೆ ಇದ್ದಾರೆ, ಕರೀಲೆ. ಅದು ನನಗೊಂದು ವಿಚಾರ ಹೇಳ್ಬೇಕಿತ್ತು. ರಾಮರಾಯ್ ಹೇಳಿದ್ರು ಹೇಳೋದಕ್ಕೆ. ಒಟ್ಟಿತನ ನಿಮ್ಗೆ ಒಳ್ಳೇದಲ್ಲ ಸರ್. ಮದುವೆ ಆಗಿಯಲ್ಲ, ಅದರಲ್ಲಿರೋ ಸುಖನೇ ಬೇರೆ ಸರ್. ಅಷ್ಟೇ ಹೇಳುವಂದ್ರು ಹೇಳಿದೆ. ನಾನು ಹೊರಡ್ತೀನಿ ಸರ್. ಓಕೆ.
ದುಡ್ಡು ದುಡ್ಡು ದುಡ್ಡು. ಬೇಕಾ ಕಾಸು ಅನ್ನೋ ಸಾಲವನ್ನು ಬಡವರ ಮೇಲೆ ಹೆಚ್ಚಿ ಅವ್ರ ಎದೆ ಮೇಲೆ ಕುರ್ಚಿ ಹಾಕಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೆರಿತಾ ಇದೀಗ. ಸ್ವಲ್ಪ ದಿನ ತಡ್ಕೋ. ಚಪ್ಪಾಳೆ ಹೊಡೆದಿರೋ ಜನರೇ ನಿನ್ನ ಯೋಗ್ಯತೆ ಏನಂತ ಗೊತ್ತಾದ್ಮೇಲೆ ಅದೇ ಜನರು ನಿನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಇದೇ ಸತ್ಯ. ನನ್ನ ಹೆಸರು ಖುಷ್ ಅಂತ. ನನ್ನ ವಯಸ್ಸು 19, ಹೈಟು 5.11 ಇಂಚಸ್. ನನ್ನ ಸ್ಥಳ ಬೆಂಗಳೂರು ವೈಟ್ಫೀಲ್ಡ್. ಥ್ಯಾಂಕ್ ಯು. ನೋಡ್ಮೇದ, ನಾನು ಬಡವ್ರ ಮನೆ ಹುಡುಗ. ನನಗೆ ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ನನ್ನ ಪಾಳಿಗೆ ಎಲ್ಲ ನೀನೇನೆ. ಆದ್ರೆ ನಿಮ್ಮ ಅಪ್ಪನ ಶಕ್ತಿ ಮುಂದೆ ನಾನೇನೇನು ಅಲ್ಲ ಕಣೆ. ಅವ್ರ ಮುಂದೆ ಹೋರಾಡೋ ಶಕ್ತಿ ಕೂಡ ನನ್ಗಿಲ್ಲ ಕಣೆ. ನಿನ್ನ ಎಷ್ಟೊಂದು ಪ್ರೀತಿಸೋ ನನಗೆ ಏನ್ ಮಾಡ್ಬೇಕು ಅಂತಾನೆ ದಿಕ್ಕು ತೋರಿಸ್ತಾ ಇಲ್ಲ. ಈ ಕಡೆ ನಿನ್ನ ಉಳಿಸ್ಕೊಳೋದಕ್ಕೂ ಆಗ್ತಾ ಇಲ್ಲ, ಈ ಕಡೆ ಕಳ್ಕೊಳೋದಕ್ಕೂ ಆಗ್ತಾ ಇಲ್ಲ. ಎಲ್ಲ ದೇವ್ರ ಮೇಲೆ ಭಾರ ಹಾಕೋದ್ ಬಿಟ್ರೆ ನನ್ಗೇನ್ ದಿಕ್ಕೇ ತೋರಿಸ್ತಾ ಇಲ್ಲ ಕಣೆ. ಏನ್ ಮಾಡ್ಲಿ ಹೇಳ್ಮೇದ? ನಮ್ಮ ಹೆಸರು ಕುಮಾರ್ ಅಂತ. ನಮ್ಮ ಹೈಟು 5.9. ನಮ್ಮೂರು ದೇವನಹಳ್ಳಿ. ಈ ಸಪ್ತ ದೇಶಗಳ ಮಧ್ಯದ ದೇಶಗಳೆಂಬುದಾದ್ರೆ ಚೋಳ, ಭೂಪಾಳ, ಗುಜರಾತ್, ಕಿಂಕಣ, ಚಪ್ಪಣ್ಣಾರು ದೇಶದೊಳಗೆ ದಾರಿ ಭಕ್ತಿ ಮಾಯದಿಂದ ಒಪ್ಪಲ್ಪಟ್ಟ ಈ ದಾರಿದಿ ದಕ್ಷಿಣದಿ ಕಾಶ್ಮೀರ ದೇಶಕ್ಕೆ ಕಾರಣಕರ್ತನಾದ ಮುರುಭೂಪತಿ ಚಿತ್ತಕ್ಕೆ ಒಪ್ಪುವ ಕನ್ಯದೋಳು ಬರುವಂತಹ ದೇವಿಯ ಗರ್ಭದಲ್ಲಿ ಜನಿಸಿದ. ಏ ಮೈನಾ, ನೀನೇನ ಎಲ್ಲಿದ್ಯಾ? ಅಲ್ಲಿ ಕೆಲಸ ಮಾಡೋಕೆ ಯಾರು ಇಲ್ಲ ಅಂತ ಹೋಗು. ಏಯ್ ಬೇಗ ಹೋಗೆ. ನೋಡು, ನೀನ್ ಹಿಂಗೆ ಮಾಡ್ತಾ ಇದ್ರೆ ನಾನು ಬಾಲ್ರಸರ್ ಹೇಳಿ ನಿನ್ಗೆ ಸರಿಯಾಗಿ ತಿನ್ನಿಸ್ಬಿಡ್ತೀನಿ ನೋಡು. ಹೋಗ್ತಾವ್ರೆ, ಹೋಗೆ. ನನ್ನ ಹೆಸರು ಸರಿತಾ ಅಂತ. ಅಪ್ಪನ ಹೆಸರು ಕೃಷ್ಣಪ್ಪ. ನಾನಿವಾಗ ಅಟ್ ಪ್ರೆಸೆಂಟ್ ಮೈನಾ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ. ನಾನು ರಂಗಭೂಮಿ ಕಲಾವಿದೆ. 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಹೆಸರು ನೀಲಕಂಠ. ನಾನು ಬೆಳಗಾವಿಯಿಂದ ಬಂದಿದ್ದೀನಿ. ನನ್ನ ಹೈಟ್ ಬಂದು 5.8 ಇಂಚಸ್. ಐ ಆಮ್ ಜಸ್ಟ್ 21 years old. ಕೃಷ್ಣ, ನಿಂಗೆ ಗೊತ್ತಾ, ನೀನು ಬಿಟ್ಟು ಹೋದಾಗ ಆಗಿರೋ ನೋವಿಂತ ನಾನಿನ್ನ ಸುಲಭವಾಗಿ ಮರೆಯೋಕ್ಕಾಗಲ್ಲ ಅನ್ನೋ ನೋವೇ ಜಾಸ್ತಿ ಕಾಡುತ್ತೆ. ನೀನು ಮೊದಲು ನನ್ನ ಜೀವನದಲ್ಲಿ ಬಂದಾಗ ಪ್ರೀತಿ ಅಂದ್ರೆ ಇಡೀ ಜೀವನ ಅಂತ ನಂಬಿದ್ದೆ. ಆದ್ರೆ ನೀನು ಗೊತ್ತಾಯ್ತು ಪ್ರೀತಿ ಜೀವನದ ಒಂದು ಭಾಗ ಮಾತ್ರ, ಇಡೀ ಜೀವನ ಅಲ್ಲ ಅಂತ. ನಿನ್ ಖುಷಿಗೋಸ್ಕರ ನಾನು ನನ್ನನ್ನೆಲ್ಲ ಬದಲಾಯಿಸ್ಕೊಂಡೆ, ನನ್ನ ಕನಸುಗಳನ್ನೆಲ್ಲ ಬದಿಗಿಟ್ಟೆ. ಆದ್ರೆ ಕೊನೆಗೆ ನೀನ್ ಹೇಳಿದ ನನಗೆ ಒಂದು ಮಾತು, ನಿನ್ ಮುಂದೆ ನಮ್ಮ ಮಧ್ಯೆ ಏನೂ ಉಳಿದಿಲ್ಲ ಅಂತ. ಎಷ್ಟು ನಿಂಗೆ ಗೊತ್ತಾ, ಆ ಒಂದು ಮಾತು ಬರೀ ನನ್ನ ಹೃದಯನಲ್ಲ, ನನ್ನ ಕನಸುಗಳನ್ನೆಲ್ಲ ಒಳಗಾಕ್ಬಿಡ್ತು ಅಂತ. ನಾನು ನಿನ್ಗೋಸ್ಕರ ತುಂಬಾ ಸಲ ಹತ್ತಿದ್ದೀನಿ, ಆದ್ರೆ ನಾನು ಇವತ್ತು ಅಳೋದಿಲ್ಲ. ಯಾಕಂದ್ರೆ ನನ್ನ ಬಿಟ್ಟೋದವ್ರಿಗೋಸ್ಕರ ಬದುಕೋಕ್ಕಿಂತ ನನ್ನ ನಮ್ದವ್ರಿಗೋಸ್ಕರ ಬದುಕಬೇಕಂತ ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು. ಅಪ್ಪ, ನನಗೆ ಇನ್ಸಿಲ್ ಮಾಡಿ ಇಷ್ಟ ಅಲ್ಲಪ್ಪ. ನಿಮ್ಗೆ ಗೊತ್ತಿದೆಯಪ್ಪ ನಾನು ಏನು ಮಾಡಬೇಕು ಅಂತ ಹೇಳಿ. ನಾನು ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ದೀನಿ ಅಪ್ಪ, ನಾನು ಆ್ಯಕ್ಟರ್ ಆಗಬೇಕು ನನಗೆ ಕನಸಿದೆಯಪ್ಪ. ನಿಮ್ಗೆ ಗೊತ್ತಿಲ್ಲ, ನಾನು ಚಿಕ್ಕವನಿಂದ ಟಿವಿ ನೋಡ್ತಾ ಇರ್ಬೇಕಾದ್ರೆ ಅಪ್ಪ ನಾನು ಟಿವಿ ನಾನು ಹೋಗ್ಬೇಕಪ್ಪ, ಟಿವಿ ನಾನು ಹೋಗ್ತಾನೆ, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕಪ್ಪ ಅಂತ ನೀವು ಹೇಳ್ತಿದ್ದೆ ಅಲ್ಲಪ್ಪ. ನೀವು ಯಾಕೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ? ದಯವಿಟ್ಟು ಅಪ್ಪ ನನಗೆ ಒಂದು ಅವಕಾಶ ಕೊಡಿ ಅಪ್ಪ, ನಾನು ಪ್ರೂವ್ ಮಾಡ್ಕೊಳ್ತೀನಿ, ದಯವಿಟ್ಟು ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಕೇಶ್ ಪಾಟೀಲ್. ನನ್ನ ಹೆಸರು 19 ವರ್ಷ. ನಮ್ಮೂರು ಬಾಗಲಕೋಟೆ. ನಮಸ್ಕಾರ, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಹೇಳಿ. ನಂದು ಈಗಾಗಲೇ ಒಂದು 10 ಮೂವಿ ಆಗಿದ್ದಾವೆ, ಒಂದು 4-5 ಬಿಡುಗಡೆ ಆಗಿದ್ದಾವೆ, ಮತ್ತೆ ಇನ್ನೂ ಮಾಡ್ತಾ ಇದ್ದೀನಿ ಮೂವಿ. ಇವಾಗ ಇಲ್ಲೊಂದು ಆಡಿಷನ್ ಬಂದಿದ್ದೀನಿ, ಆಡಿಷನ್ ಕೊಡಕ್ಕೆ. ಏನ್ ಲಕ್ಷ್ಮೀಗ್ರಿ, ಏನ್ ಹಂಗ್ ಮಾಡ್ಕೊಂಡು ನಿಂತಿದ್ಯಾ? ಅಯ್ಯ ನಿನ್ನ, ನಾನು ಅವತ್ತೆಲ್ಲ ಕೇಳಿದ್ರೆ ಚೆನ್ನಾಗೆ ಮಾತಾಡ್ತಿದ್ದಲ್ಲೋ, ಇವತ್ತೇನು ಅದೇನು ಕೂತ್ಕೊಂಡು ಹಿಂಗ್ ನೆಕ್ಕೊಂಡ್ ಓಡಾಡ್ತೀಯ? ಏನ ಕಾಲ್ಗೇನ ಆಯ್ತಾ? ನಾನು ಹೇಳ್ದೆ ಹೋಗ್ಬೇಡ ಕಳ್ಳ ಹುಡುಗಿ ಹಿಂದೆಗಡೆ ಅಂತೇಳಿ. ನನ್ ಮಾತೇ ಕೇಳಲ್ವಲ್ಲ ನೀನು, ಅದಕ್ಕೆ ನನ್ನಂಗಿರ್ಬೇಕು ಅಂತ ಹೇಳೋದು.
ಮಗನೇ ನಿನಗೆ ಆಗ್ಬೇಕಾದ್ರೆ ಅನ್ಭವ್ಸು ನಾನು ಏನು ಕೆಲ್ಸನ ನೀನು ಅವತ್ತು ಮಾಡಿದ್ರೆ ಹೆಂಗಿತ್ತು ಅಂತ್ಯಾ ಬಂಗಾರದಂತ ಹುಡುಗಿ ಬಂದಿತ್ತು ನಿನ್ ಜೊತೆಗೆ ನನಗೆ ಅವಾಗ ನೋಡಿ ತುಪ್ಪಕ್ಕೆ ರೊಟ್ಟಿ ಹಾಕಿ ತಿಂದಂಗಿತ್ತು ಅಂತದ್ನ ಬಿಟ್ಬಿಟ್ಟು ನನ್ ಮಗ ಹಿಂಗ್ ತೋರ್ಸ್ಕೊಂಡು ಇವತ್ತಿ ಗತಿ ಬಂದಿದ್ಯಾ ಅಂದ್ಮೇಲೆ ನನಗಂತೂ ಸಖತ್ತಾಗಿ ಬೇಜಾರಾಗ್ತೈತಪ್ಪ. ಅಂತ ಫಿಗರ್ನ ಬಿಟ್ಟು ಇವತ್ತಿ ಕೆರೆ ಬುಡ್ದ ಬಂದು ಕುಂತಿದ್ಯಾ ಅಂದ್ಮೇಲೆ ನನ್ ಮಗನೇ ನಿನ್ಗೆ ಅನುಭವಿಸ್ಬೇಕಾದ್ದೆ. ಅನ್ಭವ್ಸು ಆ ರಾಮನ್ಗೆ ಹೇಳ್ದೆ ಅವತ್ತು, ಅವನು ನನ್ನ ಮೇಲೆ ಜಾಗಕ್ಕೆ ಬಂದ್ಬಿಡಣ ಏನಂತ. ಅಯ್ಯೋ ನನ್ನ ಮಗನೇ ನಿನ್ಗೇನೋ ಬಂದಿತ್ತು ದೊಡ್ಡರಾಗ ಊರವ್ರ ಹುಡುಗಿಗೆಲ್ಲ ಕಣ್ಣು ನೋಡ್ಕೊಂಡ್ ತಿರುಗ್ತೀಯ ಅಂತ ಹೇಳಿ ನನ್ನ ಜಗಳಕ್ಕೆ ಬಂದಕ್ಕಲ್ವ ಇವನ್ ರಾಮ. ನಾನ್ ಬಿಡ್ಲಿಲ್ಲ, ಹಿಂದೆಗಡೆಯಿಂದ ಜಡೆಗೆ ಜಾಡ್ಸ್ ಹೊಡೆದೆ ನೋಡು, ಅಲ್ಲೇ ಮೂಲಿಗೆ ಬಿದ್ದೋಗ್ಬಿಟ್ಟ. ನನ್ನ ಹೆಸರು ಹೆಬ್ಬಾಳ ಶಿವು ಅಂತ, ಶಿವು ಬೈರ. ನನ್ನ ಎಕ್ಸ್ಪೀರಿಯನ್ಸು ರಂಗಭೂಮಿ ಕಲಾವಿದ 20 ವರ್ಷ ನಾನು ಹಲವಾರು ನಾಟಕಗಳಲ್ಲಿ ಮಾಡಿದ್ದೀನಿ, ನಾಟಕಗಳಿಂದ ನಿರ್ದೇಶನದಲ್ಲಿ. ಈಗ ಪ್ರೆಸೆಂಟ್ ಆಗಿ 2-3 ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದೀನಿ. ಈಗ ಈ ತಿಂಗಳು 2 ಚಿತ್ರ ನಂದು ರಿಲೀಸ್ ಆಗಿದೆ. ಕಾಲಘಟ್ಟ ಮತ್ತು ರಕ್ಕಿಲಿ ಹೀರೋ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಾಲಘಟ್ಟದಲ್ಲಿ ಸೆಕೆಂಡ್ ಹಾಫಲ್ಲಿ ಪೂರ್ತಿ. ಥ್ಯಾಂಕ್ ಯು ವೆರಿ ಮಚ್. ಏನಯ್ಯ, ನಾನು ಈ ಮಠದ ಪರಮ ಭಕ್ತ. ನಮ್ಮ ತಾತನ ಕಾಲದಲ್ಲಿ 100 ಮೂಟೆ, ನಮ್ಮ ಅಪ್ಪನ ಕಾಲದಲ್ಲೂ 100 ಮೂಟೆ, ಈಗ ನನ್ನ ಕಾಲದಲ್ಲೂ 100 ಮೂಟೆ ದವಸ ತಂದು ಕೊಟ್ಟಿದ್ದೀನಿ. ಇಷ್ಟೆಲ್ಲ ನಾನು ಮಠಕ್ಕೆ ಸೇವೆ ಸಲ್ಲಿಸಿದ್ರು ಯಾರೋ ಒಬ್ಬ 2 ಬೊಗಸೆ ಅಕ್ಕಿ ತಂದವನ ದವಸದಿಂದ ನೀನು ಪ್ರಸಾದ ಮಾಡೋಕೆ ಹೇಳ್ತಾ ಇದೀಯ. ಈಗ ಅಕ್ಷತೆನ ಅವ್ರಿಗೆ ಮೊದಲು ಕೊಟ್ಟಿದೀಯಾ. ಏನಯ್ಯ, ಏನು ಹಿಂಗಾದ್ರೆ ನೋಡು, ನಾನು ನಮ್ಮಪ್ಪನ ಕಾಲದಿಂದಲೂ ಈ ಮಠಕ್ಕೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ನೀನು ಅಕ್ಷತೆನ ಮೊದಲು ನನಗೆ ಕೊಡಬೇಕು. ನನ್ನ ಹೆಸರು ದೇವಿಕಾ ಮರಿಯಪ್ಪ ಬುಕ್ನೆಟ್ಟಿ. ನಾನು ಹುಬ್ಬಳ್ಳಿ ಲಕ್ಷಿಂತ್ರ ಬಂದಿದ್ದೇನೆ. ಏನಂದ್ರೆ ಏನಂದ್ರೆ ನಾನು ಏನು ತಪ್ಪು ಮಾಡಿದ್ದೀನಿ? ಸರಿ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿಷ್ಟಿ ಉಮೇಶ್ ನವಲ್ಗುಂದ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಿತ್ತೂರಾಣಿ ಚೆನ್ನಮ್ಮ. ಏನು ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು? ಕಪ್ಪ ನೀವೇನು ಹೊಲವನ್ನು ಉತ್ತಿದ್ದೀರಾ, ಬಿತ್ತಿದ್ದೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ಎಲೆ ಕೆಂಪು ಮೋತಿ ಕುನ್ನಿಗಳೇ, ಈ ದೇಶವನ್ನು ಬಿಟ್ಟು ತೊಲಗಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಲಗುರೇಶ್ ಅಂತ. ನಮ್ಮೂರು ಬಿಜಾಪುರ, ಇಲ್ಲಿ ವಿದ್ಯಾನಗರದಲ್ಲಿ ಇರೋದು. ರೀ, ಏನ್ ಸಂಸಾರ ಏನ್ ಅನ್ಕೊಂಡಿದ್ಯಾ? ಯಾವಾಗ ಕುಡ್ಕೊಂಬಂದ್ರೆ ಹೆಂಗ್ ಮಾಡಕ್ಕಾಗತ್ತೆ? ಮಕ್ಕಳ ಹೆಂಗ್ ಸಾಕೋದ, ಸ್ಕೂಲ್ಗೆ ಹೆಂಗ್ ಕಳ್ಸೋದ? ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಸುಮ್ಮಾ ಹೆಂಗೋ ಬದುಕೋದ್ ಕಲ್ತ್ಕೊ. ನೀನ ಏನ್ ಹಿಂಗ್ ಮಾತಾಡ್ತೀಯ? ನೀನ ಯಾವಾಗ ಹೊಡೆದು ಬಿಟ್ರೆ ಏನ್ ಮಾಡೋದ? ಏನ್ ಮನ್ಸ ಜ್ಞಾನ ಇರಲ್ಲ ನಿನ್ಗ? ಸ್ವಲ್ಪ ಜ್ಞಾನ ಮಾಡಿ ಇಟ್ಕೊಂಡು ಮಾತಾಡ್ಕೊ. ಹೆಂಡತಿ ಮಕ್ಕಳು ಇದಾರೆ ಅಂತ ನೋಡ್ಕೊ. నా పేరు లక్ష్మి. హార్టింగ్ క్లాస్ పోయింది, సింగ పయ్యంగా షూటింగ్కి. ఇప్పుడు నేర్చుకుంటాను, ಡೈಲಾಗ್ చెప్తాను. ಇಲ್ಲ ಮಗ, ನನಗಿಲ್ಲಿ ಇರಕ್ಕಾಗಲ್ಲ. 3 ದಿವಸದಿಂದ ಅದನ್ನೇ ಹೇಳ್ತಿದ್ಯಾ. ಮಜಾ ಮಾಡೋಣ, ಫ್ರೆಂಡ್ಸ್ ಜೊತೆ ಹೋಗೋಣ, ಪಾರ್ಟಿ ಮಾಡೋಣ ಅಂತ ಕೇಳಿದ್ರೆ ಇಲ್ಲಿ ಯಾವ್ದೋ ದೇವದ ಮೇಲೆ ಸಿಗಾಕ್ಸಿದ್ಯಾ. 3 ದಿವಸದಿಂದ ಸರಿ ವಾಶ್ರೂಮ್ ಹೋಗಾಗ್ತಿಲ್ಲ, ಅಲ್ಲೋ ಹೋಗಾಗ್ತಿಲ್ಲ, ಇಲ್ಲೋ ಹೋಗಾಗ್ತಿಲ್ಲ. ಏನು ಇದು ಕತೆ? ಅಲ್ಲಿ ನೋಡಿದ್ರೆ ಗ್ಯಾಸ್ ಎದಿರ್ತಿದೆ, ಇಲ್ಲಿ ನೋಡಿದ್ರೆ ಮಜ್ಜಾನೇ ಎಗಿರ್ತಿದೆ. ಇದೇನ್ ದೇವಾಲ ಇಲ್ಲ ಸರ್ಕಸ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಶಿತ್, ನನ್ನ ವಯಸ್ಸು 19. ಎಂದು ಬೆಂಗಳೂರಿಗೆ ಕಾಲೇಜ್ ಕಲಿಯಲು ಕಾಲಿಟ್ಟೆ, ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಸರೋಜಾ
ಮದುವೆ ಎಂಬ ಮದ್ದರವನ್ನು ನಿನ್ನ ಮನದಲ್ಲಿ ಮೂಡಿಸಿ ಮುದ್ದಾಡಿ ನಡುದಾಡಿಯಲ್ಲಿ ಕೈ ಬಿಡುವುದೇ ಈ ಕಾಮರಾಜರ ಕಾರ್ಯಸ್ಥಾನ. ನಾನು ಕಣ್ಣಿಟ್ಟಿರೋ ಕನ್ಯಾಮಣಿಗಳು ಯಾವ ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳುವ ಕನ್ಯಾಮಣಿಯು ಇನ್ನು ಭೂಮಿ ಮೇಲೆ ಹುಟ್ಟಿಲ್ಲ. ಅಕಸ್ಮಾತ್ ಹುಟ್ಟಿ ಬಂದಿದ್ದಾದರೆ ಬೆನ್ನತ್ತಿ ಬೇಟೆಯಾಡ ಬಿಡೋಣಲ್ಲ ಈ ಬಿಜಾಪುರಿನ ಕಾಮರಾಜ. ಏ ಸರೋಜ, ನೀನು ಯಾವನ ಮಗಳಾದರೇನು, ಯಾವ ದೊರೆ ಮೊಮ್ಮಗಳಾದರೇನು, ನನ್ನ ಮನದಾಗ ನೆಟ್ಟಿರು ಅಂದಾನ ಚಂದಾನ ಮೈ ಮಾಟನ್ನ ಅನುಭವಿಸಿ ನಿನ್ನ ಜೀವನ ಹಾಳು ಮಾಡದಂದೇ ಪಣ ಕಟ್ಟಿರೋನು ಈ ಬಿಜಾಪುರಿನ ಬಂಡ. ಬಾ ಸರೋಜ, ಈ ಗುಂಡನ ಹೂವಿನ ಪಲ್ಲಂಗನ್ನು ಏರಿ ನನ್ನ ಮನದಾಸೆಯನ್ನು ಈಡೇರಿಸುವ. ನಮಸ್ಕಾರ, ನನ್ನ ಹೆಸರು ವಿನಾಸಪ್ಪ ಅಂತ. ನಾನು ಪಿ ಡಿ ಸೆಕ್ರೆಟರಿ ಬರ್ತಾ ಇರೋದು. ನನ್ನ ವಯಸ್ಸು 55. ನನ್ನ ವೃತ್ತಿ ಬಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋದು. ಅಣ್ಣ, ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಣ್ಣ, ನನ್ನ ನೋಡಿ ಯಾವ ಹುಡುಗಿ ಡೀಸೆಂಟ್ ಆಗಿ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡ್ತಾಳೋ ಅಂತ ಹುಡುಗಿನಂತೂ ನಾನು ನೋಡೋದೇ ಇಲ್ಲ ಅಣ್ಣ. ಅದೇ ನನ್ನ ನೋಡಿ ಚಮಕ್ ಚಮಕ್ ಅಂತ ಮಿಟಕ್ಲಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಳಲ್ಲ ಅಂತ ಹುಡುಗಿ ನಾನು ಅವಳಲ್ಲ ಅಣ್ಣ, ನನ್ನ ಅವಳೇ ಬಿಡಲ್ಲ ಅಣ್ಣ. ಥ್ಯಾಂಕ್ ಯು. ಹಲೋ ಸರ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಸಂದೀಪ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮಾಡಲಿಂಗಲ್ಲಿ. ಆ್ಯಕ್ಟಿಂಗಲ್ಲಿ ಇದೆ ನನ್ನ ಫಸ್ಟ್ ಟೈಮು. ಐ ಕ್ಯಾನ್ ಟ್ರೈ ಸಮಥಿಂಗ್ ಮೈ ಬೆಸ್ಟ್. ಸುರೇಶ್, ನನ್ನ ಹಿಂದೆ ಬರಬೇಡಿ ಸುರೇಶ್. ನೀವು ಯಾಕೊತ್ತಾ, ನಾವು ಒಂದು ತೋಟದಲ್ಲಿ ಸಿಕ್ಕಿರೋ ಮಗು, ಯಾರೋ ತೋಟ ಕೆಲಸ ಮಾಡೋ ತಾಯಿ ನನ್ನನ್ನು ಕರ್ಕೊಂಡೋಗಿ ಸಾಕಿ ಇಷ್ಟುದ್ದ ಮಾಡಿದ್ದಾಳೆ. ಆ ತಾಯಿ ಮೋಸ ಮಾಡಿ ನಾನು ನಿಮ್ಮ ಹಿಂದೆ ಬರಲಾರೆ. ದಯವಿಟ್ಟು ನನ್ನ ಪ್ರೀತಿ ಪ್ರೇಮ ಅಂತ ಎಳಿಬೇಡ. ನಾನು ಅನಾಥೆ ಆಯ್ತಾ. ಇವಾಗ ಆ ತಾಯಿ ಸಿಕ್ಕಿರೋದ್ರಿಂದ ನಾನು ಅನಾಥೆ ಅಲ್ಲ ಅಂತ ಅನ್ಸಿದೆ. ಅದಕ್ಕೆ ನೀವೇ ಒಬ್ಬ ಭಿಕ್ಷಕನ ಕೊಟ್ಟು ಮದುವೆ ಮಾಡ್ತಾನೆ, ನಾನು ಸಂತೋಷದ ಮದುವೆ ಆಗ್ತೀನಿ. ದಯವಿಟ್ಟು ನನ್ನನ್ನು ಮರೆತು ಬಿಡು. ಸರಿ ಆಯ್ತು. ಅಮ್ಮ ಅಮ್ಮ ಸತ್ತೋರಿ. ಅಯ್ಯೋ ಭಗವಂತ, ನನ್ನ ಬಿಟ್ಬಿಡು ಸತ್ತೋರಿ ಅಮ್ಮ. ನನ್ನ ಮತ್ತೆ ಅನಾಥೆ ಮಾಡುವಾಗ್ಬಿಟ್ಟಿಲ್ಲಮ್ಮ. ನನಗೆ ಇವಾಗ ಯಾರು ನನ್ನನ್ನು ಸಾಕ್ತಾರೆ, ನನಗೆ ಯಾರು ಹೊಸ ಜೀವನ ಕೊಡ್ತಾರೆ. ಆ ಸುರೇಶ ನನ್ನ ಪ್ರೀತಿ ಮಾಡ್ತೀನಿ ಅಂತಂದ, ಅವನ ಹತ್ರ ಹೋಗಿ ನಾನು ಸೇರಿದ್ರೆ ನಿಜವಾದ ನನ್ಗೊಂದು ಭಾಳ ಕೊಡ್ಬೋದು. ಹೋಗ್ತೀನಿ ಸುರೇಶ್. ನನ್ನ ತಾಯಿ ಸತ್ತೋಗ್ಬಿಟ್ಲು. ಇವಾಗ ನೀನು ಹೇಳಿದಲ್ಲ, ಒಂದು 2 ವರ್ಷದ ಹಿಂದೆ ನಾನು ಇದನ್ನು ಮದುವೆ ಆಗ್ತೀನಿ. ಏನ ಮದುವೆ ಆಗೋಗ್ಬಿಡ್ತಾ? ಅಯ್ಯೋ ಭಗವಂತ, ಇದರಲ್ಲೂ ನನಗೆ ಮೋಸ ಮಾಡ್ಬಿಟ್ಟಿಯ ನೀನು. ಅಟ್ಲೀಸ್ಟು ಒಂದು ಸೆಕೆಂಡ್ ಆಗಿತ್ತು, ಸೆಕೆಂಡ್ ವೈಫ್ ಅಂದ್ರೆ ಓಕೆ ನಾನು. ಸರಿ ಆಯ್ತು, ದೇವಸ್ಥಾನಕ್ಕೆ ಹೋಗ್ಬಿಡೋಣ ತಾಳಿ ಕಟ್ಕೊಳಕ್ಕೆ. ಹೌದು. ಅಯ್ಯೋ ಭಗವಂತ, ನನಗೆ ನನ್ಗೆ ಒಳ್ಳೆ ಗಂಡ ಸಿಕ್ಕದ್ನಪ್ಪ. ನನ್ಗೊಂದು ಮನೆ ಮಾಡ್ಕೊಟ್ಟಿದ್ದಾನೆ. ನನ್ನ ಲೈಫಲ್ಲಿ ಸೆಟ್ಲಾಗ್ಬಿಟ್ಟೆ, ನಾನು ಸೆಟ್ಲಾಗ್ಬಿಟ್ಟೆ. ಹಲೋ, ಹಾ ಹೇಳಿ. ಈಗ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗತ್ತೆ. ಅಯ್ಯೋ ಭಗವಂತ, ಇದರಲ್ಲೂ ಮೋಸ ಮಾಡ್ಬಿಟ್ಟಿಯಾ, ನನಗೆ ಇದರಲ್ಲೂ ಮೋಸ ಮಾಡ್ಬಿಟ್ಟಿಯಾ. ಅಯ್ಯೋ ಭಗವಂತ, ನನಗೆ 3 ತಿಂಗಳು. ಅಯ್ಯೋ ಈ ಮಗು ನರ್ತರ ಅನಾಥೆ ಆಗ್ಬಿಡುತ್ತಲ್ಲಪ್ಪ ಭಗವಂತ. ಯಾಕೆ ಯಾಕೆ ನನಗೆ ಇಂಥ ಕಷ್ಟ? ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ. ಯಾಕಪ್ಪ ನನಗಿಂತ ವನವಾಸ ಭಗವಂತ? ನನ್ನದಾದ್ರೂ ಕಳ್ಕಬಾರ್ದಿತ್ತ. ಯಾಕೆ ಅಂದ್ರೆ ನನ್ನ ಗಂಡನಿಗೆ 2 ಹೆಂಡತಿ, 2 ಅನಾಥ ಆಗ್ಬಿಟ್ಟಿವಿ. ಇನ್ನೂ 2 ಅನಾಥ ಆಗ್ಬಿಟ್ಟಿವಿ. ಭಗವಂತ, ನಾನಿನ್ನು ಬದುಕಿರೋದು ಬೇಡ, ನಾನಿನ್ನು ಬದುಕಿರೋದು ಬೇಡ. ಯಾಕೆ ನಾನು ಬದುಕಿದ್ರೆ ನನ್ನ ಮಗು ಅನಾಥೆ ಆಗೋಯ್ತದೆ. ಯಾಕೆಂದ್ರೆ ನನ್ಗೆ ಯಾವ ಕೆಲಸನೂ ಗೊತ್ತಿಲ್ಲ. ಮಗು ಸಾಕು, ಇದು ನನಗಿಲ್ಲ. ಭಗವಂತ ನನಗೆ ಬಾಡಿದ್ದಾನೆ, ಏನ್ ಮಾಡ್ತಾನೆ ಆ ಮಗುನ ನಾನು ಹೆಂಗೆ ಎತ್ಕೊಂಡು ಈ ಪ್ರಪಂಚದಲ್ಲಿ ಜೀವನ ಮಾಡ್ಲಿ? ಈ ಚಿಕ್ಕ ವಯಸ್ಸಿನಲ್ಲೇ ನನ್ನ ಗಂಡ ತೀರೋಗ್ಬಿಟ್ಟಲ್ಲ ಭಗವಂತ. ನಾನೇನು ಬದುಕಿರಲ್ಲ. ಸರ್, ನನ್ನ ಹೆಸರು ಶೈಲಜ ಅಂತ. ನಾನು ಲಗ್ಗೆರೆಯಲ್ಲಿ ಇರೋದು. ನಮ್ಮ ಪ್ರಾಪರು ಬಂದು ಮಂಡ್ಯದಿಂದ ಬಂದು ಇಲ್ಲಿ ಸೇರ್ಕೊಂಡು ಇವಾಗ 4-5 ಮೂವಿ ಮಾಡಿದ್ದೀನಿ, ಒಂದು 4-5 ಸೀರಿಯಲ್ ಮಾಡಿದ್ದೀನಿ. ರಂಗಭೂಮಿ ಕಲಾವಿದೆ ಆಗು ನಾನು. ಅದರಿಂದ ಇವಾಗ ಇಲ್ಲಿ ಆಡಿಷನ್ ಒಂದು 150 ಆಡಿಷನ್ ಕೊಟ್ಟಿದ್ದೀನಿ ಸರ್. ಆಡಿಷನ್ ಮೂಲಕ ಅಂತೂ ಹೋಗಿಲ್ಲ. ನಾನು ಸರ್ಟಿಫಿಕೇಟ್ ತಗೊಂಡು ಸರ್, ಸೊಟ್ಟೆಲ್ಲಿದೆ. ಒಬ್ರು ಜೂನಿಯರ್ ಆರ್ಟಿಸ್ಟ್ ನಂಗೆ ಪರಿಚಯ ಆಗಿದ್ರು. ಅವ್ರು ಕೇಳೋದು ಸೆಟ್ಗೆ ಹೋಗೋದು, ಸರ್ ನನ್ಗೊಂದು ಚಾನ್ಸ್ ಕೊಡಿ ಸರ್ ನನ್ಗೊಂದು ಚಾನ್ಸ್ ಕೊಡಿ ಸರ್ ಅಂತ ಕೇಳೋದು. ಆಗ ಮ್ಯಾನೇಜರ್ ಅಂತ ಅನ್ನೋದು, ಆಯ್ತಮ್ಮ ನಿನಗೆ ಚಾನ್ಸ್ ಕೊಡ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಫೋನ್ ನಂಬರ್ ಕೊಟ್ಬಿಟ್ಟು ಹೋಗು. ಫೋನ್ ನಂಬರ್ ಕೊಟ್ಬಿಟ್ಟು ಬಂದ್ರೆ, ಸರ್
ಏನು ಹೇಳಲಿಲ್ಲ. ಆಮೇಲೆ ಬ್ಯುಸಿ ಇದ್ದೀನಮ್ಮ ಅಷ್ಟೇ. ಒಂದು ಬಂದು ಋಷಭ ಅಂತ ಹೇಳಿ ಒಂದು ಮೂವಿ ಕೊಡ್ಸಿದ್ರು, ಮತ್ತೆ ಒಂದು ಸೀರಿಯಲ್ ರೇಣುಕಾ ಯಲ್ಲಮ್ಮ ಅಂತ ಹೇಳಿ ಒಂದು ಸೀರಿಯಲ್ ಕೊಡ್ಸಿದ್ರು. ಅದನ್ನ ಬಿಟ್ರೆ ಅಮ್ಮ ಇನ್ಮೇಲೆ ನೀವೇನೇ ಇದು ಮಾಡ್ಕೋಬೇಕಮ್ಮ, ನಾವು ಎಲ್ಲಾ ಕಡೆ ಕೊಡಕ್ಕಾಗಲ್ಲ, ನಿಮ್ಮಂತ ಸ್ಟೂಡೆಂಟ್ ಎಷ್ಟು ಜನ ಇರ್ತಾರೆ ಅಂತಂತಂದ್ರು. ಹಂಗಾಗಿ 150 ಆಡಿಷನ್ ಕೊಟ್ಟರು, ಆಡಿಷನ್ ಸೆಲೆಕ್ಟ್ ಆಗಿಲ್ಲ. ಸರ್ ಇಲ್ಲೂ ಬರ್ಬೇಕಾದ್ರೂ ಸೆಲೆಕ್ಟ್ ಆಯ್ತೀನೋ ಇಲ್ವೋ, ನಾನು ತಗೊಂತಾರೋ ಇಲ್ವೋ ಅನ್ನೋ ಕನ್ಫ್ಯೂಸು. ಆದ್ರೆ ನಾನು ಫ್ಯಾನ್, ಅವರು ಅಂತ ನಂಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಒಂದು ಸಲ ಆಡಿಷನ್ ಕೊಡೋಣ, ಹೋಗಿ ಖಂಡಿತ ಆ ಪ್ರೀತಿ ವಿಶ್ವಾಸ ಆ ದೇವರ ನಂಬಿಕೆ ಇದ್ರೆ ನನಗೆ ಖಂಡಿತ ಸಿಗುತ್ತೆ ಅಂತ ಬಂದಿದ್ದೀನಿ ಸರ್. ರುದ್ರ ಬರಲಿ, ಇಲ್ಲಿ ಚಟ್ಟ ಕಟ್ತಾ ಇರ್ಬೇಕು, ಇಲ್ಲಿ ಟಮಟೆ ತಟ್ತಾ ಇರ್ಬೇಕು. ಹೋಗಿ ಯಜಮಾನ್ಗೆ ಇಲ್ಲಿ ಯಾರು ಚಟ್ಟ ಹಾಕೋರಿಲ್ಲ, ಪಟ್ಟ ಹಾಕೋರು ಅಂತ ಹೇಳು. ಹೋಗು, ಹೋಗಿ ಬರ್ತಾ ಹಂಗೆ ಚೆಲ್ಲಿ ಹೊಡಿಗೆ ಬರ ಕೇಳ್ಬಿಡೋಗ. ನನ್ನ ಹೆಸರು ಅಶೋಕ್ ಅಂತ, ನಮ್ಮೂರು ಯಾದಗಿರಿ. ನಾನು ಇಲ್ಲಿ ಮೆಜೆಸ್ಟಿಕಲ್ಲಿ ಇರೋದು. ನನಗೆ ಆ್ಯಕ್ಟಿಂಗು ಬರುತ್ತೆ ಸ್ವಲ್ಪ. ಆ್ಯಕ್ಟಿಂಗ್ ಮಾಡಿ. ಉಮೇಶ್ ಅಂತ, ನೇಟಿವ್ ಪ್ಲೇಸ್ ಬಂದು ಉಡುಪಿ. ಈಗ ರೀಸೆಂಟಾಗಿ 2 ವೀಕಿಂದ ಉಡುಪಿ ಬಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಸತೀಶ್ ಕೃಷ್ಣನ್ ಅಂತೇಳಿ, ಬಾಲ ಕಲಾವಿದ. ಸುಮಾರು 42 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೇನೆ ಹಾಗೂ ಸುಮಾರು 18ರಿಂದ 20 ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಈಗ ಪ್ರಸ್ತುತವಾಗಿ ಅನ್ನದಾನೇಶ್ವರ ಮಹಾತ್ಮೆ ಅಂತ ಹೇಳಿ ಒಂದು ಸಿನಿಮಾದಲ್ಲಿ ಕೂಡ ಮಾಡಿದ್ದೇನೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆಗೊಳ್ಳುತ್ತೆ. ನನ್ನ ವಯಸ್ಸು 58, ಹೈಟ್ ಬಂದ್ಬಿಟ್ಟು 5.6. ಹುಲಿ ಎದುರಾಕೊಂಡು ಜೀವನ ಸಾಗಿಸ್ಬೋದು ಅಂತ ಅನ್ಕೊಂಡಿದೀಯಲ್ಲ, ಈ ಹುಲಿ ಯಾವತ್ತಿದ್ರೂ ಹುಲ್ಲನ್ನು ತಿನ್ನೋದಿಲ್ಲ, ಬೇದ ಬೇದ ಆಡತ್ತೆ ಕಣೋ. ಖಬರ್ದಾರ್, ಇನ್ನೊಂದು ಸಲಿ ನನ್ನ ಮಗನ ಮೇಲೆ ಕೈಗೆಟ್ಟೆ ಅಂತಂದ್ರೆ ಕೈಯೇ ಉಳಿಯೋದಿಲ್ಲ, ಹಾಗೆ ಮಾಡ್ಬಿಡ್ತೀನಿ. ಹುಷಾರ್. ಅಮ್ಮ ಊಟ ಹಾಕು, ಬಂದೆ ಬೇತೋಡು. ಏನು ದುಡ್ಡ? ದುಡ್ಡು 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 ಏನ್ ದುಡ್ಡಿಂದ ಏನ್ ಮರ ಇಟ್ಟಿದ್ದೀನ ತಗೊಂಡ್ ಬರ್ಲಿಕ್ಕೆ? ನೀನು ಮತ್ತೆ ನಿನ್ ಗಂಡ ಮಾಡಿ ತಪ್ಪಿಗೆ ನನ್ನ ಮೇಲೆ ಅಂತ ಕೊಡ್ಸತ್ರಿ. ಸ್ವಲ್ಪ ಸಮಯ ಕೊಡು, ನಾನು ಎಲ್ಲ ಸರಿ ಮಾಡ್ತೀನಿ. ದುಡ್ಡು ತಾನೆ ಮಾಡ್ತೀನಿ. ಒಳ್ಳೆ ಹೊಡೆದಾದ್ರೂ ಸರಿ, ದುಡ್ಡು ಮಾಡ್ಬೇಕು ತಾನೆ. ತುಕಾಲೆ ಈ ತರ ಆಟಗಳನ್ನ ನೋಟಗಳನ್ನ ನನ್ನ ಹತ್ರ ಇಟ್ಕೋಬೇಡ. ನಾ ಸುಮ್ಮನಿದ್ದೀನಿ ಅಂತ ಅಲ್ಲಿ ಇಲ್ಲಿ ಪುಂಗಿ ಊದಿದ್ರೆ ಎಡೆ ಬಿಚ್ಚಿ ಪಡ್ದ ಮಲಗಿರೋ ನಾವೇ ಕೇಳ್ಬೋದು. ಆದ್ರೆ ರೋಷ ತುಂಬಿರೋ ಕೋಳಿಗೆ ಸ್ವಲ್ಪ ಕೆಣಕಿದ್ರೆ ಎಡ್ಡೆ ಮುರಿನೇ. ನಾ ಎಲ್ಲಿವರೆಗೂ ನಾನಾಗಿರ್ತೀನಿ ಅಲ್ಲಿವರೆಗೂ ನಿನ್ ಪ್ರಾಣ ಪ್ರಯಾರಿಟಿ. ನಿನ್ಗೂ ಚೀಲಬೇಕು, ಇದ್ದೇ ಲಾಸ್ಟ್. ನಿಮ್ಮಷ್ಟಕ್ಕೆ ನೀವು ಇದ್ದೇ ಬಚ, ಇಲ್ಲ ಅಂದ್ರೆ ಹುಷಾರ್. ನನ್ನ ಹೆಸರು ಮಣಿಕಂಠ, ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು. ನಾವು 4 ಗಡಿ ಶಾರ್ಟ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ರೌಡಿ ಪಾತ್ರ. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೋರಿಯರ್ ಹುಡುಗ ಅನ್ಕೊಂಡನು. ವೈಟಾರ್ ಹೊಡೆದ್ರೆ ಯಾವನಿಗೆ ಅಡ್ರೆಸ್ ಇರಲ್ಲ. ಹೋಗಿ ಅವ್ನಿಗೆ ನನ್ನ ಅಡ್ರೆಸ್ ಹೇಳು. ಅವ್ನು ಮಾಡ್ತಾ ಇರೋದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದ್ರದಕ್ಕೆ ಅವ್ನು ಶಿವ್ ಮುಂದೆ ಕುಂತಿರೋ ನಂದಿ ಅಲ್ಲ, ಆ ದುರ್ಗಿನ ಒತ್ತಾಡ್ಕೊಂಡು ಹೋಗೋ ಸಿಂಹ ನಾನು ಅಂತ ಹೇಳು. ಅವನೆಷ್ಟೇ ಜನರನ್ನೆಲ್ಲ ಯೂಸ್ ಮಾಡಿ, ಅವನೆಷ್ಟೇ ಪವರ್ನೆಲ್ಲ ಯೂಸ್ ಮಾಡ್ಲಿ, ಫೇಸ್ ಟು ಫೇಸ್ ಒಬ್ನೇ ಬರ್ತೀನಿ. ಏನಾಯ್ತು ಅಂತ ನೋಡೋದ್ರಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತ ಸಿಂಪಲ್ ಆಗಿ 3 ಹೊಡೆದಕ್ಕೆ ಸೀರಿಯಸ್ ಆಗಿದ್ದೀರಾ. ಇನ್ನು ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡಿ ತಂದೆ ತಲೆ ಬಿಡ್ತಾರೆ, ತಾಯಿ ಬೆನ್ ಬಿಡ್ತಾರೆ, ಮೇಡಮ್ ಕೈ ಬಿಡ್ತಾರೆ, ಮೆಟ್ರು ಕಾಯಿ ಬಿಡ್ತಾರೆ. ಬಹದ್ದೂರ್ ಎದ್ದೆದ್ದೆ ಹೊಡೆಯೋದು, ಎದ್ದು ಕಡೆ ಮುಂಚೆ ಎದ್ದು ಗಟ್ಟಿಗೆ ಅಂತ ಮುಟ್ಟೊಟ್ಟು ಕಣ್ಯಾಗ ಪುಟ್ಟೆ ಕಂಡ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿರಂಜನ್, ಮೂಲತಃ ತುಮಕೂರಿನ ಹುಡುಗ, ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ.
ಹೈಟ್ ಬಂದು 5.9. ಆ್ಯಕ್ಟಿಂಗ್ ಬರುತ್ತೆ, ಆಮೇಲೆ ಡ್ಯಾನ್ಸ್ ಆಡ್ತೀನಿ. ಐ ಆಮ್ ಗುಡ್ ಅಟ್ ಲಿರಿಕ್ ಆ್ಯಕ್ಟಿಂಗ್. ಥ್ಯಾಂಕ್ ಯು. ನನ್ನ ಹೆಸರು ಪೂರ್ಣಿಮಾ ಅಂತ. ನಾವು ಏಜ್ ಇಸ್ 22. ನಾವು ಆ್ಯಕ್ಟಿಂಗ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಆಡಿಷನ್. ನಮಸ್ತೆ, ನನ್ನ ಹೆಸರು ಅಜಿತ್. ಸ್ವಂತ ಊರು ವಿಜಯಪುರ ಜಿಲ್ಲೆಯ ಪಡಗನೂರ ಅನ್ನೋ ಒಂದು ಗ್ರಾಮ. ಇಲ್ಲಿ ವಾಸಿಸ್ತಾ ಇರೋದು ಶ್ರೀನಿವಾಸ ನಗರ, ಕತ್ತಿಗುಪ್ಪೆ, ಬನಶಂಕರಿ, ಬೆಂಗಳೂರು. ಮೊಬೈಲ್ ನಂಬರ್ 9380861451. ಸುಮಾರು ಸೀರಿಯಲ್ಗಳು ಮತ್ತು ನಾಟಕಗಳು ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಹೆಸರು GS ಹೆಗಡೆ ಅಂತ, ಎಕ್ಸ್ ಆರ್ಮಿ ಹಾಗೂ ನಾನೊಬ್ಬ ಪುಟ್ಟ ಕಲಾವಿದ. ನಾನು 5-6 ಧಾರಾವಾಹಿಗಳನ್ನು ಮಾಡಿದ್ದೇನೆ, 4-5 ಸಿನಿಮಾಗಳನ್ನು ಮಾಡಿದ್ದೇನೆ. ಅದರಲ್ಲಿ 3 ಸಿನಿಮಾಗಳು ರಿಲೀಸ್ ಆಗಿವೆ, ಇನ್ನು ಬಾಕಿ ರಿಲೀಸ್ ಆಗಲಿಕ್ಕೆ ಬಾಕಿ ಇದೆ. ಏನ್ರಿ ಇದು? ಯಾವನು ನ್ಯಾಯ ನೀತಿ ಧರ್ಮ ಅಂತ ಒದ್ದಾಡ್ತಿರೋ ಜನರಿಗೆ ಏನ್ರಿ ನಾವು ಉತ್ತರ ಕೊಡೋದು? ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಮಾಡ್ರಿ, ಇಲ್ಲಾಂದ್ರೆ ನಿಮ್ ಜೊತೆಗೆ ನಾವು ಬೇರೆಯವ್ರನ್ನ ಹಾಕ್ತೀವಿ. ಇಲ್ಲ ಹಾಗಾಗ್ಬಾರ್ದು ಅಂತಂದ್ರೆ ನಿಮ್ಮ ಡ್ಯೂಟಿಯನ್ನ ಕರೆಕ್ಟಾಗಿ ಮಾಡಿ ನೀವು. ಇಲ್ಲಾಂದ್ರೆ ಮತ್ತೊಮ್ಮೆ ನನಗೆ ಹೇಳಲಿಕ್ಕೆ ಅವಕಾಶಗಳನ್ನು ಕೊಡಬೇಡಿ ದಯವಿಟ್ಟು. ಮಾತಿಗೆ ಬೆಲೆ ಇರಲಿ, ಕರ್ತವ್ಯಕ್ಕೆ ನಿಷ್ಠೆ ಇರಲಿ. ಇನ್ನೊಮ್ಮೆ ಏನಾದ್ರು ನನ್ನ ಕಡೆ ಹೀಗೆ ಬಂತು ಅಂತಂದ್ರೆ ನಾನು ಯಾರ ಮುಖನೂ ನೋಡೋದಿಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ರೈಟಿಂಗ್ ಅಲ್ಲಿ ಬರ್ಕೊಡ್ತೀನಿ. ನಾನು ನೆನ್ಪಿಟ್ಕೊಳ್ಳಿ. ಈ JP ಒಬ್ಬ ಫೂಲ್, ರಿಯಾಕ್ಷನರಿ, ಸ್ಕೌಂಡ್ರಲ್, ವಿದೇಶಿ ಏಜೆಂಟ್. ಈ ಕ್ರಾಂತಿ ಏನಾದರೂ ಸಕ್ಸಸ್ ಆದ್ರೆ ನಮ್ಮ ರೆವಲ್ಯೂಷನರಿ ಪ್ರೋಗ್ರಾಮ್ಸ್ ಎಲ್ಲ 10 ವರ್ಷ ಮುಂದಕ್ಕೆ ಹೋದಾಗೆ. ಓಹೋ, ರಾಜಕಾರಣಿಗಳು ಬರ್ಬೇಕು ಬನ್ನಿ ಕೂತ್ಕೊಳ್ಳಿ. ಕಾಮ್ರೇಡ್ಸ್, ಈಗ ವಿ ಮಸ್ಟ್ ಆಕ್ಟ್. ಇನ್ ಸುಮ್ಮನೆ ಅಂತ ಕೂರೋದಕ್ಕೆ ಆಗೋದಿಲ್ಲ ಬಿಡಿ. ನಮ್ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಹೇಗೆ ಎಲ್ಲಿಂದ ಅಂತ ಬ್ಲೂ ಪ್ರಿಂಟ್ ಸಮೇತ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮಗ್ ನಿಮ್ ಹಾಗೆ ನಾನ್ ವೈಲೆನ್ಸ್, ಅಹಿಂಸೆ ಅದೆಲ್ಲ ಆಗ್ಬರೋದಿಲ್ಲ ನೋಡಿ. ನೋಡಿ, ನನಗೀಗ ನಿಮ್ ಜೊತೆ ಜಗಳ ಆಡೋ ಆಸೆಯೂ ಇಲ್ಲ, ಶಕ್ತಿನೂ ಇಲ್ಲ. ಈ ಮನೇಲಿ ಕೇವಲ ಒಂದು ವಸ್ತು ಅಂತ ನಿಮ್ಗೆ ಅನ್ನಿಸ್ತೀನಾ? ಬೆಳಗ್ಗೆಯಿಂದ ಸಂಜೆವರೆಗೂ ಯಂತ್ರ ತರ ಓಡ್ತಿರ್ತೀನಿ. ಒಂದ್ಸಲನಾದ್ರೂ ನೀನ್ ಕಾಫಿ ಕುಡ್ದ್ಯಾ ಅಥವಾ ನಿನ್ ದಿನ ಹೇಗಿತ್ತು ಅಂತ ಕೇಳುದ್ರ? ಪ್ರೀತಿ ಅಂದ್ರೆ ಬರೀ ಮನೆ ನಡ್ಸೋದಷ್ಟೇ ಅಲ್ಲ ರೀ, ಜೊತೆಗಿರೋ ಮನುಷ್ಯನ ಮನಸ್ಸನ್ನ ಗುರ್ತಿಸೋದು. ನನಗೀಗ ನಿಮ್ ದುಡ್ಡು ಬೇಡ, ನಿಮ್ ಸಮಯ ಬೇಕು. ಅದನ್ನು ಕೊಡಕ್ಕೆ ಆಗಲ್ವಾ ನಿಂಗೆ? ಮಿಸ್ ನಂದಿನಿ ಅವರೇ, ಡೈರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. 2 ವರ್ಷದಿಂದ ನಿಮ್ಮ ಫಾಲೋ ಮಾಡ್ತಾ ಇದ್ದೀನಿ. ನೀವಂದ್ರೆ ತುಂಬಾ ಇಷ್ಟ. ಐ ಲವ್ ಯು ರೀ. ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು. ನಾನು ಅವನಲ್ಲ, ಅವಳು. ಮಿಸ್ ನಂದಿನಿ ಅವರೇ, ನೀವಂದ್ರೆ ತುಂಬಾ ಇಷ್ಟ. 2 ವರ್ಷದಿಂದ ನಿಮ್ಮ ತುಂಬಾ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಹೇ, ಅವಳ ತಂಟೆಗೆ ಹೋಗ್ಬೇಡ. ನಾನು ಅವನ್ನ 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ನೀನೇನಾರ ಒಪ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಮಿಸ್ ನಂದಿನಿ ಅವರೇ, ಪ್ಲೀಸ್ 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 ನಾನು ಪ್ರಪೋಸಲ್ ಒಪ್ಕೊಂತಿರೋದಾನೆ. ಬೇಡ ಹೊಡ್ತೀನಿ. ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್ ಟೀಮ್. ನನ್ನ ಹೆಸರು ವಿಲೋಕ್ ಅಂತ ಹೇಳಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಥಿಯೇಟರ್ ಆರ್ಟಿಸ್ಟ್, ರಂಗಭೂಮಿ ಕಲಾವಿದ. ಒಂದಷ್ಟು ನಾಟಕಗಳನ್ನ ಮಾಡಿದ್ದೀನಿ, ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ. ವಸಂತ ಕಾಲದ ಹೂಗಳು, ಮರೀಚಿ ಸ್ಟಾರಿಂಗ್ ವಿಜಯ ರಾಘವೇಂದ್ರ, ರಾಧೇಯ ಸ್ಟಾರಿಂಗ್ ಅಜಯ್ ರಾವ್, ಕುಲದಲ್ಲಿ ಕೀಳಿ ಅವರು ಯೋಗರಾಜ್ ಪ್ರೊಡಕ್ಷನ್ಸ್ ಅಲ್ಲಿ ರೀಸೆಂಟ್ ಆಗಿ ಬಂದಿದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಹೇಮಂತ್ ಗೌಡ. ನಾನು ಮಾಲೂರಿಂದ ಬರ್ತಾ ಇದ್ದೀನಿ. ಮತ್ತೆ ನಾನು 10th ಪಾಸ್ ಆಗಿದ್ದೀನಿ. ಮತ್ತೆ ನಾನು ರೀಸೆಂಟಾಗಿ 2 ಶಾರ್ಟ್ ಮೂವೀಸಲ್ಲೂ ಆಕ್ಟ್ ಮಾಡಿದ್ದೀನಿ. ನನ್ನ ಹೈಟ್ ಬಂದು 5.6, ನನ್ನ ವೆಯ್ಟ್ ಬಂದು 50 kg. ನಮಸ್ತೆ, ನನ್ನ ಹೆಸರು ಪವನ್ ಕುಮಾರ್. ನನ್ನ ಏಜು 22, ನನ್ನ ಹೈಟ್ 5.7 feet. ನಾನು 3 ಶಾರ್ಟ್ ಫಿಲಮ್ಗಳನ್ನು ಮಾಡಿದ್ದೀನಿ. ಒಂದು ತಮಿಳ್ ಫಿಲಮಿಗೆ ಡಬ್ಬಿಂಗ್ ಕೊಟ್ಟಿದ್ದೀನಿ ಹಾಗೂ ಒಂದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೂ ಕೆಲಸ ಮಾಡಿದ್ದೀನಿ.
ಸತ್ಯನ ಹುಡ್ಕೊಂಡೋದ್ರೆ ವ್ಯಕ್ತಿಗಳು ಸಿಗ್ತಾರೆ, ಆದ್ರೆ ಕಾರಣಗಳನ್ನ ಹುಡ್ಕೊಂಡೋದ್ರೆ ಬರೀ ವ್ಯಕ್ತಿತ್ವಗಳು ಸಿಗ್ತವೆ. ನನಗೆ ಕಾರಣಗಳು ಬೇಡ. ಒಬ್ಬ ಕೊಲೆಗಾರ ಕೊಲೆ ಮಾಡಿದ್ರೆ ಬರೀ ಕನ್ಫ್ಯೂಷನ್ಗಳನ್ನ ಬಿಟ್ಟಿರ್ತಾನೆ, ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಕೊಲೆ ಮಾಡಿದ್ರೆ ಕನ್ಫ್ಯೂಷನ್ಗಳ ಜೊತೆ ಸ್ವಲ್ಪ ಕ್ಲೂಗಳಾದ್ರೂ ಬಿಟ್ಟಿರ್ತಾನೆ. ಸತ್ಯ ಸುಳ್ಳು ಅನ್ನೋದು ಮೊಬೈಲ್ ಇದ್ದಂಗೆ, ಸತ್ಯ ಅನ್ನೋದು ಅದ್ರ ಒಳಗಡೆ ಸಿಮ್ ಇದ್ದಂಗೆ. ಮೊಬೈಲ್ ಅಕಸ್ಮಾತ್ ಕೈ ಜಾರಿ ಕೆಳಗೆ ಬಿದ್ದೋದ್ರು ಅದ್ರ ಒಳಗಡೆ ಸತ್ಯ ಅನ್ನೋ ಸಿಮ್ ಸೇಫ್ ಆಗಿರುತ್ತೆ. ಕೊಲೆಗಾರ ಎಷ್ಟೇ ತಲೆ ಉಪಯೋಗಿಸಿದ್ರು ಅವನ್ ಕೊಲೆಗಾರ ಆಗಕ್ ಸಾಧ್ಯ ಇಲ್ಲ. ಸಿಗ್ತಾನೆ, ಸಿಕ್ಕೇ ಸಿಗ್ತಾನೆ. ಅವತ್ತಿನ ದಿನ ಅವನಿಗೆ ಸತ್ಯ ಸುಳ್ಳು ಅನ್ನೋದು ಪರಿಚಯ ಮಾಡಿಸ್ತೀನಿ. ರೀ ರಾಮಪ್ಪ, ಬಾಡಿ ಕ್ಲಿಯರ್ ಮಾಡಿಸಿ. 2 ದಿವಸದಲ್ಲಿ ನನಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು. ನಾನ್ ಸ್ಮೂತ್ ಆಗಿ ಹೇಳೋನಲ್ಲ, ರಗ್ಗಡಾಗಿ ಹೇಳೋನು. ಇಷ್ಟು ದಿನ ನೀವೆಲ್ಲ ಹೆಂಗಿದ್ರು ನನ್ಗೆ ಗೊತ್ತಿಲ್ಲ. ಇನ್ನು ಮುಂದೆ ನಮ್ಮ ಹುಡುಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಯಾವನ್ನಾದ್ರೂ ಕಣ್ಣೆತ್ತು ನೋಡಿದ್ರು ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಸ್ಯಾಂಪಲ್ ಬೇಕಾ? ಈಗ ಗೋಡೆ ಕಟ್ಬೇಕಾದ್ರೆ ಮಿಕ್ಸ್ ಮಾಡಿರ್ತಾರೆ ಗೊತ್ತಾ, ಎಲ್ಲಿ ಕಲ್ಲು, ನೀನ್ ಕಣ್ಣು ಮುಚ್ಚಿ ತೆಗೆಯೋಷ್ಟ್ರಲ್ಲಿ ಕೈ ಕೊಟ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕಷ್ಟೇ. ಹಲೋ 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 ಮೇಡಮ್. ಹಾ, ನಿಮ್ಮನ್ನೇ. ನಾನು ಹೇಳೋ ಮಾತು ಕೇಳಿ ಮೇಡಮ್. ಒಂಟಿ ಹೆಣ್ಣು ಅರ್ಧ ರಾತ್ರಿ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಮೇಡಮ್? ನಾನು ಹೇಳೋ ಮಾತು ಕೇಳಿ ಮೇಡಮ್. ದುಡುಕಿ ನಿರ್ಧಾರ ತಗೋಬೇಡಿ ಮೇಡಮ್. ಯಾಕೆ, ಏನಾಯ್ತು ಮೇಡಮ್? ಮನೇಲಿ ಅದು ಪ್ರಾಬ್ಲಮ್ ಅಂತ, ಅಥವಾ ವರ್ಕಲ್ಲಿ ಅದು ಪ್ರೆಷರ್, ಅಥವಾ ಫ್ರೆಂಡ್ ಜೊತೆ ಏನಾದ್ರು ಜಗಳ ಮಾಡ್ಕೊಂಡ್ರ? ಏನೇ ಇದು ಸಾಲ್ವ್ ಮಾಡ್ತೀನಿ ಬನ್ನಿ ಮೇಡಮ್. ಮೇಡಮ್ ಬೈಟು ಟೀ ಕುಡ್ಕೊಂಡ್ ಮಾತಾಡೋದು ಬನ್ನಿ. ಅರೆ ಇಲ್ಲಿ ನೋಡಿ ಮೇಡಮ್, ನನ್ನ ಹತ್ರ ಸೆಲ್ ಫೋನ್ ಇದೆ. ಒಂದ್ 5 ನಿಮಿಷ ನಿಮ್ ಮನೆಯವ್ರ ಹತ್ರನೋ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ ಮನ್ಸಿಗೆ ಹತ್ರ ಆಗಿರೋ ಯಾರ ಜೊತೆನಾದ್ರು ಮೇಡಮ್ ಒಂದ್ 5 ನಿಮಿಷ ಮಾತಾಡಿ ಮೇಡಮ್, ಎಲ್ಲ ಸರಿ ಹೋಗುತ್ತೆ ಮೇಡಮ್. ನಾನು ಮಾತಾಡ್ತೇನೆ, ಇಲ್ಲಿ ಕೇಳಿ ಮೇಡಮ್. ಒಂದ್ ವೇಳೆ ನನ್ನ ಮಾಚನ್ನು ನೀವು ಆ ಬ್ರಿಡ್ಜ್ ಮೇಲೆ ಜಂಪ್ ಮಾಡಿದ್ರೆ ಖಂಡಿತ ಸಾಯಿಲ್ಲ. ಕೈಯೋ ಕಾಲ ಮುಡ್ಕೋತೀರಾ ಅಷ್ಟೇ. ಆಮೇಲೆ ಲೈಫ್ ನಾವು ಕಷ್ಟ ಪಡ್ಬೇಕಾಗುತ್ತೆ. ಇದೆಲ್ಲ ಬೇಕಾ ನಿಮಗೆ? ನಾನು ಹೇಳೋ ಮಾತು ಹೇಳಿ ಮೇಡಮ್. 2 ಹೇಳಿ ಬನ್ನಿ ಮೇಡಮ್. ಮೇಡಮ್ ನಾನು ಹೇಳ್ತಾನೆ ಇದ್ದೀನಿ, ಮುಂದೆ ಹೋಗಿ ಹೆಲ್ಪ್ ಹೆಲ್ಪ್ ಮೇಡಮ್, ಹೋಗ್ಬಿಡಿ ಮೇಡಮ್. ಒಂದ್ಸತಿ ಹೇಳಿದ್ರೆ ಕೇಳ್ಸಲ್ವಾ? ತಟ್ಬಿಡ್ತೀನಿ, ಬಂದೆ ಕೇಳೆ. ಮೇಡಮ್ ಅಳ್ತಾ ಇದ್ದೀರಾ ಮೇಡಮ್? ಮೇಡಮ್ ಅಳ್ಬೇಡಿ ಮೇಡಮ್. ಮೇಡಮ್ ಕಣ್ಣೀರು ಉಳಿಸ್ಕೊಳ್ಳಿ ಮೇಡಮ್. ಒಂಟಿ ಹೆಣ್ಣು ಅರ್ಧ ರಾತ್ರಿ ಕಳ್ತಾ ಇದ್ರೆ ಜನ ನನಗೆ ತಟ್ಬಿಡ್ತಾರೆ ಮೇಡಮ್. ನೀವು ಅಳ್ಬೇಡಿ ಮೇಡಮ್, ಕಣ್ಣೀರು ಉಳಿಸ್ಕೊಳ್ಳಿ. ಲೈಫ್ ಅನ್ನೋದು ತುಂಬಾ ಪ್ರೀಶಿಯಸ್ ಮೇಡಮ್. ದುಡ್ಕಿ ನಿರ್ಧಾರ ತಗೊಂಡ್ರೆ ಅದು ಸರಿಪಡಿಸೋದು ಕಾಣಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನನ್ನ ಫ್ರೆಂಡು ಮೇಡಮ್. ಸ್ಕೂಲ್ ಕಾಲೇಜ್ ಎಲ್ಲ ಒಟ್ಟಿಗೆ ಹೋದ್ರು. ನನ್ನ ಬೆಸ್ಟ್ ಫ್ರೆಂಡ್ ಮೇಡಮ್. ಒಂದು ಲೈಫಲ್ಲಿ ಏನೇ ಕಷ್ಟ ಇದ್ರು ನನಗೆ ಬಂದು ಶೇರ್ ಮಾಡ್ತಾರೆ. ಲಾಸ್ಟ್ ವೀಕ್ ಮೇಡಮ್ ಇದೇ ಬ್ರಿಡ್ಜ್ ಮೇಲೆ ಮೇಡಮ್, ಅದೇ ಸ್ಪಾಟ್ ಮೇಡಮ್. ಸೂಸೈಡ್ ಮಾಡಿ ತಂದೆ ತಾಯಿಗೆ ಯಾಕೆ ಮೇಡಮ್ ಜವಾಬ್ದಾರಿ? ಕಷ್ಟ ನಮಗ್ ಬರದಲ್ಲಿ ಮಗಕ್ಕೆ ಬರಲ್ಲ, ಫೇಸ್ ಮಾಡ್ಬೇಕು ಮೇಡಮ್. ಬನ್ನಿ ಮೇಡಮ್, ಮನೆಗೆ ಅಯ್ಯೋ ಬನ್ನಿ ಮೇಡಮ್. ಎದ್ದು ಬಿದ್ದು ಮೈ ಕೊಡಿಕೊಂಡು ನಿಂತಿರೋ ದೇಹ ಕಣ ಇದು. ಅವಳಿ ದೀಪಾವಳಿ ಹೇಳು ನಮ್ ಕ್ಯಾರೆಕ್ಟರ್ ಇರುತ್ತೆ. ಸಲ್ಲ ಮುಡಿಯ ಸೀನೆ ಇಲ್ಲ ಡರ್ಲಿಂಗ್. ನುಗ್ತಾ ಇರೋದೆ
ಎದೆ ಸೀಳ್ತಾ ಇರೋದೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಧನುಷ್ ಎಚ್ ಪಟೇಲ್. ನನ್ನ ಹೈಟ್ 5.4 ಫೀಟ್. ಇಲ್ಲಿವರೆಗೂ 2 ಮೂವಿ, 2 ವೆಬ್ ಸೀರೀಸು, 1 ಕೂಗು ಸೀರೀಸು, 11 ಆ್ಯಡ್ ಶೂಟ್ಸ್ ಮತ್ತೆ 6 ಸೀರಿಯಲ್ ಮಾಡಿದ್ದೀನಿ. ಮಾತೆಯ ಹರಕೆ, ನಿಮ್ಮ ಅಪ್ಪಣೆಯೇ ನನಗೆ ಶ್ರೀರಕ್ಷೆ. ಇದು ನನ್ನ ಅಣ್ಣಂದಿರು ನನ್ನ ಸಾಧನೆಗೆ ಬೆನ್ನು ತಟ್ಟಿ ಕಳುಹಿಸುತ್ತಿದ್ದಾರೆ. ಅಜ್ಜ ರುಚಿಯಕ ಮನೆಗಳನ್ನು ಕಾಣುವ ತವಕ ನನಗೂ ಇದೆ ಅಪ್ಪ. ಮಾತೆ, ನಾನೇನು ಎಲ್ಲೋ ಹೋಗುತ್ತಿಲ್ಲವಲ್ಲ, ಹೋಗುತ್ತಿರುವುದು ಅಜ್ಜನ ಆಶ್ರಮಕ್ಕಿದ್ದಾನೆ. ಇದಕ್ಕೇಕೆ ಇಷ್ಟು ಭಾವೋದ್ವೇಗಕ್ಕೆ ಒಳಗಾಗುತ್ತಿದ್ದೀರಿ? ನಾನು ಅಜ್ಜನನ್ನು ಕಂಡದೇ ಕೆಲವು ಬಾರಿ, ಆದರೀಗ ಅವರೊಂದಿಗೆ ಇದ್ದು ಅವರಿಂದ ಉಪದೇಶ ಪಡೆಯುವ ಯೋಗ ಒದಗಿ ಬಂದಿದೆ. ಇದಂತೂ ನನ್ನ ಪಾಲಿಗೆ ಬಹಳ ಸಂತೋಷವಾದ ವಿಷಯವಮ್ಮ. ಆದಷ್ಟು ಬೇಗ ಈ ರಾಮ ಸಕಲ ವಿದ್ಯೆಯನ್ನು ಕಲಿತು ನಿಮ್ಮ ಮಡಿಲನ್ನು ಸೇರುತ್ತಾನಮ್ಮ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ. ನಾನು ಬಂದಿರೋದು ಲಗೆರೆಯಿಂದ. ನನ್ನ ಏಜ್ 10 ಇಯರ್ಸ್. ನಾನು ಓದ್ತಿರೋದು 4th ಸ್ಟ್ಯಾಂಡರ್ಡ್. ನನ್ನ ಹಾಬಿ ಡ್ಯಾನ್ಸಿಂಗ್, ಆಕ್ಟಿಂಗ್ ನನಗೆ ತುಂಬಾ ಇಷ್ಟ. ನಾನು ಯಾರು? ನರಸಿಂಹ ಭಟ್ಟರ ಮಗಳು ಜಾನಕಿ. ಏನಂದ್ರೆ ಹೆಂಗಿರ್ಬೇಕು, ನಮ್ ಜಾನಕಿ ಹೆಂಗಿರ್ಬೇಕು ಅಂತ ಆಡಿ ಹೋಗ್ಲೋ ತರ ಬಾಡಿ ಬದುಕಿರೋಳು ನಾನು. ಅವ್ನು ಯಾವನೋ ಬಂದು ನನ್ನ ಲವ್ ಮಾಡು, ನನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಬಿಡ್ಬೇಕಾ? ಕೈ ಕಾಲು ಮುಟ್ಟು ಒಲೆಗೆ ಹಾಕೋದೆ. ನಾನಂತೂ ನಮ್ಮ ಅಪ್ಪ ಅಮ್ಮ ತೋರಿಸಿದ್ರೆ ಮದ್ವೆ ಆಗೋದಪ್ಪ. ನಮ್ಮ ಹುಡ್ಗ 6 ಅಡಿಗಿಂತ ಎತ್ತರ ಇರ್ಬೇಕು, ಬರ ಭೀಮನ ಗಟ್ ಮುಸ್ತಾಗಿರ್ಬೇಕು, ಪ್ರೀತಿಗೂ ಸೈ ಯುದ್ಧಕ್ಕೂ ಜಯನಾಗಿರ್ಬೇಕು. ನನ್ನ ಹೆಸರು ವರುಣ್. ನಾನು ಬೆಂಗಳೂರು ಕೆಂಪಾಪುರದಿಂದ ಬಂದಿದ್ದೀನಿ. ಆದಿತ್ಯ ಕಾಲೇಜಲ್ಲಿ ಓದಿದ್ದೀನಿ. ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಅಂಡ್ ಯುವಾಗ ಅನ್ನೋ ಪಿಕ್ಚರ್ ಅಲ್ಲಿ ನಾನು ಸ್ಟೂಡೆಂಟ್ ಕ್ಯಾರೆಕ್ಟರ್ ಆಗಿ ನಾನು ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ. ನಾನು 13 ವರ್ಷ. ನನಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮತ್ತೆ ಎಲ್ಲ ಕಡೆ ಚಾನ್ಸಸ್. ನಮಸ್ಕಾರ, ನನ್ನ ಹೆಸರು ಅಜಿತ್ ಜೈನ್ ಅಂತ. ನಾನು ಬಸವನಗುಡಿಯಿಂದ ಬಂದಿದ್ದೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸುಮಾರು ಸೀರಿಯಲು ಹಾಗೂ ಧಾರಾವಾಹಿಗಳನ್ನು ಮಾಡಿದ್ದೀನಿ. ನಾನೀಗ ನಂಬಿಕೆ ಅಂತ I stood there defending you in front of everyone. ಏನೋ ಇಲ್ಲ ಅನ್ಸಿದ್ರು. ನಾನು ಇನ್ನೇ ಚೂಸ್ ಜಸ್ಟ್ ವಾಕ್ ಟು ಮೈ ಲೈಫ್. ಅಲ್ಲ, ನೀನು ಆಡಿ ಪ್ರತಿಯೊಂದು ಮಾತು ಅದೆಲ್ಲ ಸುಳ್ಳು. ನಾವು ಕಳೆದಂತ ಪ್ರತಿಯೊಂದು ಕ್ಷಣ ಅದು ಬರೀ ನನ್ನ ಮಾತ್ರ ನಿಜವಾಗಿ. ಏಯ್, ನಿನ್ ಜೊತೆ ಯಾರು ಇಲ್ದಾಗ ನಿಂತಿದ್ದು ನಾನು. ಅದ ನಂಗೆ ಸಿಕ್ಕಿದ್ದು ಸಾಕು ಸಾಕು. ಏನು ಮಾತಾಡ್ಬೇಡ. ಆಗ್ಲೇ ತುಂಬಾ ಮಾತಾಡ್ಬಿಟ್ಟಿದ್ದೆ. ಹೋಗು, ಅಟ್ಲೀಸ್ಟ್ ಅವನ ಜೊತೆ ಆದ್ರೂ ಚೆನ್ನಾಗಿದೆ. ನಿಮಿಷ ಕೃಷ್ಣ, 2 ಮಾತಾಡ್ತೀನಿ ಅಷ್ಟೇ. ಇಷ್ಟ ಇಲ್ವಾ ಸರ್? ಆಗಿರೋ ಗಾಳಿಗೆ ಔಷಧಿ ಹುಡುಕ್ತಾ ಒದ್ದಾಡ್ತಾ ಇದ್ದೀನಿ. ಎಂಥ ಟೈಮಲ್ಲಿ ನೋಟ್ಸ್ ಅಂತ ಮಾಡ್ತೀನಿ. ಯಾಕೆ ಸರ್ ಅಂತ ಸುಳ್ಳು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಹೋಗಿ ನಾನು ನಿಜ ಹೇಳ್ತೀನಿ ಕೇಳಿ. ನಾನು ನಿಜಕ್ಕೂ ನನ್ನಿಂದ ಪ್ರೀತಿಸೇ ಓಡೋಗಿದ್ದೆ. ತಪ್ಪ ಸರ್? ನೋಡಿ, ಕೃಷ್ಣನು ಇಲ್ಲೇ ಇದ್ದಾನೆ. ಇವರಿಬ್ಬರು ನನ್ನ ಪ್ರೀತಿಸಿದ್ರು. ಅದೇ ನಾನಿಬ್ಬರನ್ನು ಪ್ರೀತಿಸಿಲ್ಲ. ಇಬ್ಬರಲ್ಲಿ ಒಬ್ರು ಮಾತ್ರ ಆಯ್ಕೆ ಮಾಡ್ಕೋಬೇಕಿತ್ತು. ಅದೀಗ ನೀವು ಶರ್ಟ್ ತಗೋಬೇಕಾದ್ರೆ ಆ ಶರ್ಟ್ ಬೇಕಾ ಈ ಶರ್ಟ್ ಬೇಕಾ ಅಂತ ನೋಡಂತ ಸರ್. ನಾನು ಅದನ್ನೇ ಮಾಡಿದೆ. ಆದ್ರೆ ಅದೇ ಮೋಸ ಮಾಡ್ಬಿಟ್ಟೆ ಸರ್. ಈ ಪಾಪಿ ಚಿರಾಯು ಅಂತಾರಲ್ಲ, ನಾನು ಪಾಪಿ ಸರ್. ಬದುಕೊಂಡ್ಬಿಟ್ಟೆ. ಈಗ ಬದುಕಿದ್ದೀನಲ್ಲ, ಬದುಕ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಬದುಕ್ಬೇಕಲ್ಲ, ಅದಕ್ಕೊಂದು ಪ್ರೀತಿ ಬೇಕು ಅಂತ ಸಾಯ್ತಾ ಇದ್ದೀನಿ. ತಪ್ಪ ಸರ್? ಅಯ್ಯೋ ಕಚ್ಚಡ ನನ್ ಮಕ್ಕಳ್ರ, ಡಬ್ಬ ನನ್ ಮಕ್ಕಳ್ರ, ಏನೋ ಅನ್ಕೊಂಡಿದ್ದೀರಾ? ಬಿಡೋ, ನೋಡು ನೋಡು, ನಿನಗೆ ಹೇಳ್ದೆ ನನ್ನಿಂದ ಬರ್ಬೇಡ ಅಂತ, ನನಗೆ ಬಿಟ್ಬಿಡು ಅಂತ ಹೇಳ್ದೆ. ಕೇಳ್ದೆ ನನ್ ಮಾತ್ರ ನೀನು. ಮತ್ತೆ ನನ್ ಜೊತೆ ಬದುಕ್ತೀನಿ ಅಂದ್ರೆ ನಿನ್ನ ನೋಡಿ ಜನ ಹೆಂಗ್ ನೋಡ್ತಾರೆ ಅಂತ ನೋಡು, ಕೇಳಿಸ್ಕೋ, ಅರ್ಥ ಮಾಡ್ಕೊಳು. ಒಳ್ಳೆ ಈ ಅಲ್ಸದಕ್ಕೆ ಬಾಯಕಿರೋ ನಾಯಿ ಅಂತಾರೆ ನಿನ್ನ. ಬೇಕೇನು ನಿನಗಿದೆಲ್ಲ? ಬೇಕೇನೋ? ನೋಡು, ಇದೇ ಒಳ್ಳೆ ಮನ್ಸಿಟ್ಕೊಂಡು ಇನ್ಯಾವಳು ಮೈ ಮನ್ಸಿಟ್ಟಿಗಳನ್ನ ಹುಡ್ಕೊಂಡು ಹೋಗೋದಕ್ಕೆ ಏನು ಬಂದಿದೆ
2022 ಹಾಗೆ ನನ್ನ ಹೈಟ್ ಬಂದು 5.3. ನಾನು ಈ ಹಿಂದೆ ಶಾರ್ಟ್ ಫಿಲ್ಮ್ಸ್ ಮತ್ತು ಅಗಮ್ ಸಾಂಗಲ್ಲಿ ಅಭಿನಯ ಮಾಡಿದ್ದೀನಿ, ಹಾಗೆ ಫೀಚರ್ ಫಿಲ್ಮ್ ಕೂಡ ಅಭಿನಯ ಮಾಡಿದ್ದೀನಿ. ಒಟ್ಟು 2022ರಿಂದ ನಾನು ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಬಂದೆ. 2 ನಿಮಿಷ ಮೊದಲು ಬಂದಿದ್ರೆ ಈ ಜಗತ್ತಿನ ಜ್ಞಾನ ಸಂಪತ್ತು ಒಂದಿಷ್ಟು ಬಡವ ಆಗ್ತಿತ್ತು. ನಾನು ಈಗಲಷ್ಟೇ ಚದುರಂಗ ಶಾಸ್ತ್ರದಲ್ಲಿ ಸುಪ್ರಸಿದ್ಧ ಸಮಸ್ಯೆಯನ್ನು ಬಿಡಿಸಿಕೊಂಡಿದ್ದೆ. ಒಕ್ಕಲು ಸಮಸ್ಯೆ ಎಷ್ಟು ಸುಲಭವಾಗಿ ಬಂತು. ಅಯ್ಯೋ, ಜಗತ್ತಿನ ಸರ್ವಶ್ರೇಷ್ಠ ಚದುರಂಗನ ಪಂಡಿತನ ಬಗ್ಗೆ ಇದೇನು ಕೇಳ್ತೀಯ ತಾಯಿ? ಎಂತ ಮಾತನಾಡಿದೆ. ಚದುರಂಗವನ್ನು ಆಡಬೇಕಾದ್ರೆ ಉನ್ಮಾಲಕನಿಗೆ ಆಡಬೇಕು. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ನನ್ನ ಏಜ್ 22, ಹೈಟ್ 5.9. ನಾನು 1 ಇಯರ್ ಥಿಯೇಟರ್ ಮಾಡಿದ್ದೀನಿ. ಫ್ರೆಂಡ್ಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿದ್ದೀನಿ. ಒಂದು 4 ಶಾರ್ಟ್ ಮೂವಿ ಆಸ್ ಎ ಲೀಡ್ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ಚಿತ್ರದುರ್ಗ, ಬೆಂಗಳೂರಲ್ಲಿ. ನೀನೇ ಏನಾದ್ರೂ ಮಾಡ್ತೀಯಾ ಇಲ್ಲ ನಾನು ಇಳಿಬೇಕು ಆ ಫೀಲ್ಡ್ಗೆ? ಆ ಭೈರವನಿಂದ ನನಗೆ 20 ಕೋಟಿ ಡೀಲ್ ಮಿಸ್ ಆಗಿದೆ. ಇದು ಕತೆ ಹೇಗಾಯ್ತು ಅಂತಂದ್ರೆ, ಹೆಬ್ಬಾವಿಗೆ ವಿಷ ಇಲ್ಲ ಅಂತ ಹೇಳಿ ಕತ್ತೆಗೆ ಹಾಕೊಂಡ್ರತ್ತೆ. ಈಗ ಅದೇ ಹಾವು ನಮ್ ಕತ್ತನೆ ಬಿಗಿತಾ ಇದೆ. ನಿಮ್ಮ ಅಪ್ಪನ ಗಂಟಲ್ಲ ಕಣ ಇದು. ಅಜ್ಜನ ಕಾಲದಿಂದ ಸಂಪಾದಿಸ್ಕೊಂಡ್ ಬಂದಿರೋ ಸೊತ್ತಿದು. ನೆನ್ಪಿಟ್ಕೋ, ಇನ್ನೊಂದ್ ಸರ್ತಿ ಏನಾದ್ರೂ ಡೀಲ್ ಮಿಸ್ ಆಯ್ತು, ನೀನು ಮಿಸ್ ಆಗ್ಬಿಡ್ತೇವೆ. ಸತ್ಯನ ಹುಡ್ಕೊಂಡ್ರೆ ವ್ಯಕ್ತಿಗಳು ಸಿಗ್ತಾರೆ, ಅದೇ ಕಾರಣ ಹುಡ್ಕೊಂಡ್ರೆ ವ್ಯಕ್ತಿತ್ವ ಸಿಗುತ್ತೆ. ನನಗೆ ಸತ್ಯ ಬೇಡ, ಕಾರಣ ಬೇಕು. ಕೊಲೆಗಾರ ಕೊಲೆ ಮಾಡಿ ಒಂದು ಸಣ್ಣ ಕ್ಲೂ ಅಲ್ಲಿ ಬಿಟ್ಟಾಗಿರ್ತಾನೆ. ಅದೇ ಕಾಮನ್ ಮ್ಯಾನ್ ಕೊಲೆ ಮಾಡಿದ್ರೆ ಕ್ಲೂ ಅಲ್ಲ, ಕನ್ಕ್ಲೂಷನ್ ಅಲ್ಲಿ ಇರ್ತಾನೆ. ಇದೊಂಥರ ಸತ್ಯ ಸಿಮ್ ಕಾರ್ಡ್ ಇದ್ದಾಗೆ, ಸುಳ್ಳು ಮೊಬೈಲ್ ಫೋನ್ ಇದ್ದಾಗೆ. ಅಪ್ಪಿ ಮೊಬೈಲ್ ಫೋನ್ ಕೆಳಗಿದ್ದು ಹೊಡೆದಾದ್ರು ಸತ್ಯನ ಸಿಮ್ ಕಾರ್ಡ್ ಸೇಫ್ ಆಗಿರುತ್ತೆ. ಸತ್ಯನ ನೆಟ್ವರ್ಕ್ ಅಷ್ಟು ಈಸಿಯಾಗಿ ನಾಶ ಆಗಲ್ಲ. ಕಿಲ್ಲರ್ ಯಾವತ್ತಿದ್ರು ಸಿಕ್ಕೇ ಸಿಗ್ತಾನೆ. ಆವತ್ತು ಅವನಿಗೆ ಸತ್ಯ ಸುಳ್ಳು ಎರಡು ಕೂಡ ಏನು ಅಂತ ಅವನಿಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಸುಂಟ್ರು ಗಾಳಿ ಮುಂದೆ ಹೋರಾಡಕ್ಕೆ ಒಂದ್ ಛಲ ಬೇಕು, ಅದಕ್ಕೊಂದ್ ಬಲ ಬೇಕು. ಬೆಂಕಿ ಬಿಸಿ ಐತೆ ಅಂತ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸುಟ್ಟೋಗ್ತ್ಯ. ನಮ್ ಜೀವನನೂ ಹಾಗೆ, ನಮ್ ಜೀವನ ನಾವ್ ಹೆಂಗ್ ಬೇಕೋ ಹಾಗೆ ರೂಪಿಸ್ಕೊಡ್ಬೇಕು. ಏನು ಮಾಡದೆ ಸುಮ್ನೆ ಕೂತ್ರೆ ಜೀವನ ಪೂರ್ತಿ ಹಂಗೆ ಕೂರ್ಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ನಾನ್ ಬರ್ತಿರೋದು ಲಂಗೇರೆಯಿಂದ. ನಾನು ಆಫೀಸ್ ಡ್ಯಾನ್ಸಿಂಗ್, ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಹುಟ್ಟಿದಬ್ಬ ದಿವಸ ನೋಸ್ಬಾರ್ದು ಅಂದ್ರೆ ಏನ್ ಬೇಜಾನ್ ಮಾತಾಡ್ತಾ ಇದ್ಯಾ? ಲವ್ವು ಅಂತ ಹಿಂದೆ ಬಿದ್ದೋಳು ನೀನು, ನಾನಲ್ಲ. ಬದ್ಲಾಗು ಅಂತೀಯಲ್ಲ, ಏನ್ ಬದ್ಲಾಗೋದು? ಏನ್ ಬದ್ಲಾಗ್ತಾ ಹೋದ್ರೆ ನೀನ್ ಪ್ರೀತಿಸಿರೋ ವರುಣೆ ನಿನ್ ಸಿಗಲ್ಲ. ನಿಮ್ ಅಣ್ಣ ಯಾರೇ ನನ್ಗೆ ಮಾ ಕಂಪನಿ ಕೆಲಸ ಕೊಡ್ಸಕ್ಕೆ? ನನ್ ಬದುಕ್ತಾ ಇರೋದ್ ಬದುಕೆ ಅಲ್ವಾ? ನನ್ ದುಡಿತಾ ಇರೋದ್ ದುಡ್ಡೇ ಅಲ್ವಾ? ಓ, ನಂಗೆ ಸರಿಗ ಅರ್ಥ ಆಗೋಯ್ತು. ನಿಮ್ ಹುಡುಗಿರ್ಗೆಲ್ಲ ನಾವ್ ಹೆಂಗಿರ್ಬೇಕು ಅಂದ್ರೆ, ಸಿನಿಮಾ ಕರ್ಕೊಂಡು ಹೋಗಿ ಪಾಪ್ಕಾರ್ನ್ ತಿನ್ಸ್ಕೊಂಡು ಬೈಕಲ್ಲಿ ಕರ್ಕೊಂಡು ಹೋದ್ರೆ ನಿಮ್ಗೆ ರಣಧೀರ ಬೇಕು. ಅದೇ ಲೈಫಲ್ಲಿ ಸೆಟ್ಲ್ ಆಗಕ್ಕೆ ಡೀಸೆಂಟ್ ಆಗಿರೋ ಅನಂತ ಆಗ್ಬೇಕಾ? ಅವತ್ತು ಶ್ರೇಯಾ ಹಂಗ ಹೇಳಿದ್ರು. ಶ್ರೇಯಾ ಏನು ನನ್ ಮುರಳಿ ಅಂತ ಮಾತಾಡ್ತಿದ್ವಿ, ನಿನಗೆ ಕಾಣಿಸ್ತಾ ಇಲ್ವಾ? ಮುರಳಿ ನೀನಾದ್ರೂ ಹೇಳೋ. ಶ್ರೇಯಾ, ಮುರಳಿ ಇಲ್ಲೇ ಇದ್ದಾನೆ. ನೀನ್ ಯಾಕೋ ಸತ್ತೋಗಿದ್ದಾನೆ ಅಂತ ಹೇಳ್ತಾ ಇದ್ಯಾ? ಮುರಳಿ ಶ್ರೇಯಾ, ಇನ್ನೊಂದ್ಸರಿ ನಿನ್ ಬಾಯಲ್ಲಿ ಮುರಳಿ ಸತ್ತೋಗಿದ್ದಾನೆ ಅಂತ ಬಂದ್ರೆ ನಾನೇ ಕೊಂದಾಕ್ಬಿಡ್ತೀನಿ. ಮುರಳಿ ನಿನ್ಗೆ ಹೇಳ್ತಾ ಇದ್ದೀನಿ, ಮುರಳಿ ಇಲ್ಲೇ ಇದ್ದಾನೆ. ಮುರಳಿ ಸತ್ತೋಗಿಲ್ಲ. ಶ್ರೇಯಾ, ಮುರಳಿ ಬದುಕಿದ್ದಾನೆ. ಶ್ರೇಯಾ, ಮುಂದೆ ಸರಿ ಹೇಳ್ತಿದ್ದೀನಿ, ಮುರಳಿ ಬದುಕಿದ್ದಾನೆ. ನೀವಾದ್ರೂ ಹೇಳಿ, ಮುರಳಿ ಬದುಕಿದ್ದಾನೆ. ಮುರಳಿ ಬದುಕಿದ್ದಾನೆ. ನನ್ನ ಹೆಸರು ಚಿರಂಜೀವಿ. ನನ್ನ ಏಜ್ 34 ಇಯರ್ಸ್. ನನ್ನ ಹೈಟ್ 5.6. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಪ್ರಸಾದ್ ಅಂತ. ಬನಶಂಕರಿಯಿಂದ ಬಂದಿರೋದು. ಇಂಡಸ್ಟ್ರಿಯಲ್ಲಿ ಒಂದು 5 ವರ್ಷದಿಂದ ಇದ್ದೀನಿ. ಸಾಮ್ರಾಜ್ಯ ಅಂದ್ರೆ ಬರೀ ಮಣ್ಣಲ್ಲ ಅಥವಾ ಗಡಿ ರೇಖೆ ಅಲ್ಲ. ಸಾಮ್ರಾಜ್ಯ ಅಂದ್ರೆ ಇಲ್ಲಿ ಜೀವಿಸುತ್ತಿರೋ ಪ್ರತಿ ಒಂದು ಜೀವಕ್ಕೂ ಈ ಧರ್ಮೇಂದ್ರ
ಕಣ್ಗಾವಲಾಗಿರ್ತಾನೆ. ರಾಜರಿಗೆ ದುಶ್ಮನ್ಗಳು ಯಾವತ್ತೂ ಇರ್ತಾರೆ, ಆದ್ರೆ ಮಂತ್ರಿಗೆ ದುಶ್ಮನ್ಗಳು ಹುಟ್ಟೋಕ್ಕಿಂತ ಮುಂಚೆನೆ ಗೊತ್ತಾಗತ್ತೆ. ನಿನ್ನ ಆಯುಷ್ಯ ರೇಖೆಯನ್ನ ನಿನ್ನ ಹಸ್ತರೇಖೆ ನೋಡಿ ಹೇಳಕ್ಕಾಗಲ್ಲ. ನಿನ್ನ ಮುಖ ನೋಡಿದ್ರೆ ಇವತ್ತೇ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ನಮಸ್ಕಾರ, ನನ್ನ ಹೆಸರು ಶ್ವೇತಾ ಸುಭಾಷ್ ಅಂತ. ನಾನು ಬೆಳಗಾವಿಯವರು, ಬಟ್ ಇವಾಗ ಬೆಂಗಳೂರಲ್ಲೇ ಇದ್ದೀನಿ. ನನ್ನ ಹೈಟ್ ಬಂದು 5.2, ನನ್ನ ಏಜ್ 24. ಸರ್ ನಮಸ್ಕಾರ. ನಿಮ್ದು ದರ್ಶಿನಿ ಚೆನ್ನಾಗಿ ನಡೀತಿದೆ, ಬಟ್ ನಂದು ಒಂದು ಸಜೆಷನ್ ನಿಮ್ಗೆ ಹೇಳೋಣ ಅಂತ. ಏನಂದ್ರೆ ನಾನಿಲ್ಲಿ ಕಾಫಿ ಮತ್ತೆ ಶಾವಿಗೆ ಬಾತು ಮತ್ತೆ ಒಂದು ದೋಸೆ ತಗೊಂಡೆ. ಅದು ಏನೋ ಸ್ಪೆಷಲ್ ದೋಸೆ ಅಂತ. ಶಾವಿಗೆ ಬಾತ್ ಏನೋ ಚೆನ್ನಾಗಿತ್ತು, ಅದು ಸೂಪರ್ ಆಗಿತ್ತು. ಕಾಫಿನೂ ಅಷ್ಟೇ, ಬಟ್ ಆ ದೋಸೆ ಇದೆಯಲ್ಲ ತಿನ್ನಲಾರೆ, ಆ ಥರ ಇತ್ತು. ಏನಂತೀರಿ? ಇನ್ನೊಂದು ಮಾಡ್ಕೊಡೋಣ ಸರ್. ನಾವೇನು ಕಸದ ಬುಟ್ಟಿನ ಸುಮ್ಮನೆ ತಿನ್ನಕ್ಕೆ, ಮತ್ತೆ ನಾವೇನು ಗತಿಗೆ ಬಂದಿಲ್ಲ ಸರ್. ನೀವು ಸುಮ್ಮನೆ ಹಾಕಿದ್ದೆಲ್ಲ ತಿನ್ನಕ್ಕೆ ಏನೇನೋ ಜೋರ್ ಮಾಡೋದಲ್ಲ. ಹಾ ಗೊತ್ತು, ನಮಗೂ ಗೊತ್ತಿದೆ ಗ್ಯಾಸು ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಗೊತ್ತಿದೆ. ಬಟ್ ನೀವು ಬಾಯಿಗೆ ಬಂದಂಗೆ ಕಸ್ಟಮರ್ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ಲ. ನಾನು ಈಗಲೇ ನೀವು ಹಾಗೇನೆ ಪ್ಲಾಟ್ಫಾರ್ಮಲ್ಲಿ ಅಂಗಡಿ ತೆಗ್ದಿದ್ದೀರಾ. ಈಗ ಹೇಳಿದ್ರೆ ನಿಮ್ಮನ್ನ ಬುಲ್ಡೋಸರಲ್ಲಿ ಖಾಲಿ ಮಾಡಿಸ್ಬಿಡ್ತೀನಿ. ಏನು ಹಂಗೆ ಮಾತಾಡ್ತೀರಾ? ಅದೇ ಸ್ವಲ್ಪ ವಿನಯದಿಂದ ಮಾತಾಡಿದರೆ ನಮಗೂ ಸಂತೋಷ ಸರ್. ಬಿಕಾಸ್ ನಾವು ಇಲ್ಲಿ ಹತ್ರನೇ ಇರೋದು. ನಿಮ್ಮ ತಿಂಡಿ ಚೆನ್ನಾಗಿದ್ದರೆ ನಾವು 100 ಜನಕ್ಕೆ ಹೇಳ್ತೀವಿ, ನಿಮ್ಮದೇ ಅಂಗಡಿ ಉದ್ಧಾರ ಆಗುತ್ತೆ. ನೀವು ಈ ಥರ ಎಲ್ಲ ಮಾತಾಡಿದರೆ ಥ್ಯಾಂಕ್ ಯು. ನನ್ನ ಹೆಸರು ರೇಖಾ ಮಹೇಶ್ ಅಂತ. ನಾನು ಆ್ಯಕ್ಟ್ರೆಸ್ಸು ಮತ್ತು ಮಾಡಲಿಂಗ್ ಮಾಡ್ತೀನಿ. ಸುಮಾರು ಸೀರಿಯಲ್ಸು, ಶಾರ್ಟ್ ಫಿಲ್ಮ್ಸ್ ಮತ್ತು ಆರ್ಟ್ ಫಿಲ್ಮ್ಸ್ನಲ್ಲೂ ಮಾಡಿದ್ದೀನಿ. ನಾನು ಕನ್ನಡ, ಹಿಂದಿ ಆ್ಯಂಡ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀನಿ ಮತ್ತು ಬರಿತೀನಿ. ನನ್ನ ಹೈಟು 5'8". ಇದು ನನ್ನ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಏನಾಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಆಗ್ಲಿಂತ ತಾನೇ ಜಾಗ ಕಟ್ಟಿರೋದು. ನಿನಗೆ ಪ್ರಮೋಷನ್ ಕೊಟ್ಟಿರ್ತೀನಿ ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾರ್ಡಿಗಳಿಗೆ ಪೋಸ್ಟಿಂಗ್ ಆಗ್ತಿತ್ತು ನಾನೇ. ನನ್ನ ಹೆಸರು ಯಶ್ಮಿತಾ. ನನ್ನ ಏಜು 8 ವರ್ಷ. ನನ್ನ ಹೈಟು 3 feet. ಥ್ಯಾಂಕ್ ಯು. ಏನು ಧರ್ಮ ಅಧರ್ಮ? ಯಾವುದು ಧರ್ಮ, ಯಾವುದು ಅಧರ್ಮ? ಓಹೋ, ಧರ್ಮ ಸಂಸ್ಥಾಪಕನಲ್ಲವೇ ನೀನು? ಧರ್ಮವನ್ನು ಬೆಂಬಲವಾಗಿ ಕಾಪಾಡಿಗನಲ್ಲವೇ ನೀನು? ನಾನಂತೂ ಧರ್ಮಗಾತು ಕೈ ಇರಲಿ, ಆದರೆ ಆ ಪಾಂಡವರ ಯಾವ ಧರ್ಮವನ್ನು ಹಿಡಿದರೋ? ಮುದುಕರಾದ ಭೀಷ್ಮರನ್ನು ಬೇಡಿ ಕೊಂದರು. ನಮ್ಮೆಲ್ಲರಿಗೂ ಆಚಾರ್ಯರಾದ ದ್ರೋಣನನ್ನು ವಂಚಿಸಿ ಪರಲೋಕಕ್ಕೆ ಅಟ್ಟಿದರು. ಇನ್ನು ಕರ್ಣನನ್ನು, ನನ್ನ ನೆಚ್ಚಿನ ಕರ್ಣನನ್ನು, ಆ ದೇವತೆಗಳು ಪೂಜಿಸುವ ಸೂರ್ಯ ಪುತ್ರನನ್ನು ಕಂಡಂತೆ ಕಣ್ಣೆದುರಿಗೆ ಕಪಟದಿಂದ ಕೊಂದರು. ಇನ್ನು ನನ್ನನ್ನು ಮಲ್ಲಯುದ್ಧಕ್ಕೆ ತಕ್ಕುದಲ್ಲದ ರೀತಿಯಲ್ಲಿ ತೊಡಿ ಉಳಿದು ಪಡೆದಿದ್ದರು. ಇವರೆಲ್ಲ ಧರ್ಮಿಗಳು, ನಾನೊಬ್ಬ ಮಾತ್ರ ಧರ್ಮಿ ಅಲ್ಲ. ಅಮ್ಮ, ಯಾಕಮ್ಮ ಯಾವಾಗ್ಲೂ ನನ್ನ ಬೇರೆಯವ್ರಿಗೆ ಹೋಲಿಸ್ತೀಯ? ಅವಳ ಅಡಿಗೆ ಚೆನ್ನಾಗಿ ಕಲಿತು, ಇವಳು ಮದ್ವೆ ಆಗ್ಬೋದು ಅಂತ. ನಂಗೆ ಅವ್ರೆಲ್ಲರೂ ಹಂಗೆ ಇರಕ್ಕೆ ಇಷ್ಟ ಇಲ್ಲ ಅಮ್ಮ. ನಂಗೆ ನಂದೇ ಒಂದು ಕನಸಿದೆ, ನಂದೇ ಒಂದು ಗುರಿ ಇದೆ ಅಮ್ಮ. ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆ ತಗೋಬೇಕಮ್ಮ. ನನ್ ಮದ್ವೆ ಮಾಡ್ಕೊಟ್ರೆ ನಿಮ್ಗೆ ಏನಮ್ಮ ಸಿಗತ್ತೆ? ನನ್ನ ಚೆನ್ನಾಗಿ ಓದಿಸಿದ್ರೆ ತಾನೇ ನಾನೇನಾದ್ರೂ ದುಡ್ದು ಒಂದ್ ಒಳ್ಳೆ ಪೊಸಿಷನ್ ಇತ್ತು ನಿಮ್ಗೆ ಏನಾದ್ರೂ ತೋರಿಸ್ತೀನಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪಂಗೆ ಹೇಳಮ್ಮ, ನನ್ನ ಮದ್ವೆ ಮಾಡ್ಕೊಟ್ಟು ನನ್ ಕಾಲ್ ಮೇಲೆ ನಿಲ್ಸೋ ಜವಾಬ್ದಾರಿನ ಬಿಟ್ಬಿಟ್ಟು ಮದ್ವೆನೇ ಮಾಡ್ಕೊಡ್ತೀನಿ ಅಂತಂದ್ರೆ ನಾನು ಏನಮ್ಮ ಮಾಡ್ಲಿ? ಅಮ್ಮ ಪ್ಲೀಸ್ ಅಮ್ಮ, ಅಪ್ಪಂಗೆ ನೀನಾದ್ರೂ ಹೇಳಮ್ಮ ಪ್ಲೀಸ್. ನನ್ಗೆ ಒಂದೇ ಒಂದು ಅವಕಾಶ ಕೊಡಮ್ಮ. ನಾನು ಏನು ಅಂತ ನಿಮ್ಗೆ ಸಾಬೀತ್ ಮಾಡಿ ತೋರಿಸ್ತೀನಮ್ಮ, ಪ್ಲೀಸ್ ಅಮ್ಮ. ನಮಸ್ಕಾರ, ನನ್ನ ಹೆಸರು ಭಾರತಿ ಅಂತ. ನಾನು ಬನಶಂಕರಿಯಿಂದ ಬಂದಿದ್ದೀನಿ. ನನ್ನ
ಹೆಸರು ಗುರುಕಿರಣ್ ಅಂತೇಳಿ. ನಾನು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಕೋರ್ಕೊಂಡ್ಸಿ ಅಂತ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ವಯಸ್ಸು ಬಂದ್ಬಿಟ್ಟು 23. ಎಜುಕೇಶನ್ ಯಾವುದೂ ಇಲ್ಲ ಸರ್. ನಾವು ಈ ರೌಡಿಸಮ್ ಫೀಲ್ಡಿಗೆ ಬಂದು ಏನು ಕೈಲಾಗಲಿಲ್ಲ ಅಂತಲ್ಲ, ನೀವು ಓದಿರೋ ಎಜುಕೇಶನ್ ನಾವು ಮಾಡಿದ್ದೀವಿ. ಬಟ್ ಈ ಫೀಲ್ಡಿಗೆ ಬಂದಿದ್ದೀವಿ ಅಂದ್ರೆ ನಮ್ದು ಹಣೆ ಬರ ಕೆಟ್ಟಿಲ್ಲ ಅಂತ ಅಲ್ಲ, ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಪರಿಸ್ಥಿತಿ ನೋಡಿ ನಮ್ಮಲ್ಲಿ ಮನೆಯಲ್ಲಿ ಕೇವಲವಾಗಿ ನೋಡಿದಕ್ಕೆ ಫೀಲ್ಡಿಗೆ ಬಂದಿರೋದು. ನಾವು ಈ ಜೀವನದಲ್ಲಿ ಕಷ್ಟ ಸುಖ ಪ್ರತಿಯೊಂದು ನೋಡ್ಕೊ ಬಂದಿದ್ದೀವಿ. ನಮ್ಗೇನು ಯಾವ್ದು ಬೆಲೆ ಗೊತ್ತಿಲ್ಲ ಅಂತಲ್ಲ, ನಾವು ರೌಡಿಸಮ್ ಬರೋಕ್ಕಿಂತ ಮುಂಚೆನೂ ಎಲ್ಲ ಕಷ್ಟವನ್ನು ನೋಡಿದೀವಿ. ಮನೆ ಜವಾಬ್ದಾರಿ, ಮನೆ ಕಷ್ಟ, ತಂಗಿ ಎಜುಕೇಶನ್ ಫೀಸು ಪ್ರತಿಯೊಂದು ನೋಡಿದೀವಿ. ಏನ್ ಹೇಳಕ್ಕಂದ್ರೆ ನೀವ್ ಹೇಳೋದ್ ಸರಿಯಲ್ಲ ಸರ್, ಈ ಮಾತು ಹೇಳೋದ್ ಸರಿಯಲ್ಲ. ನಾನು ರೌಡಿನೇ ಆಗಿರ್ಬೋದು, ರೌಡಿಸಮ್ ಅಲ್ಲೇ ಇರ್ಬೋದು, ಬಟ್ ನನ್ಗೂ ಒಂದು ಕರುಣೆ ಅಂತ ಇದೆ. ನಾನು ಎಲ್ಲದನ್ನು ನೋಡಿದೀನಿ, ಎಲ್ಲಾದ್ರೂ ಅನುಭವಿಸಿದೀನಿ. ಕಷ್ಟ ಸುಖ ಪ್ರತಿಯೊಂದಲ್ಲೂ ಇದ್ದೀನಿ. ಇವಾಗೇನೋ ರೌಡಿ ಅಂದ್ರೆ ರೌಡಿ ಆಗೋ ತರ ಮಾಡಿರೋದು ನೀವೇ ತಾನೇ ರೌಡಿ ಆಗೋ ತರ ಮಾಡಿರೋದು. ಮನಿ ಸಿಚುವೇಶನ್ಗೆ ತಕ್ಕಾಗೆ ಏನೋ ಸಿಚುವೇಶನ್ ಬಂದಾಗ ರೌಡಿ ಅಂತ ಯಾರೋ ಒಂದು ಪಡ್ತಿರೋದಕ್ಕಿಂತ ನೀವು ರೌಡಿ ಅಂತ ಪಟ್ಟ ಕಟ್ಟಿರೋದು ಅದೇ ಕಂಟಿನ್ಯೂ ಆಯ್ತು ಇಲ್ಲಿ. ಅದೇ ಕಂಟಿನ್ಯೂ ಆಗಿ ಈಗ ಏನ್ ಮಾಡ್ತಿದ್ದೀನಿ, ಇಡೀ ಪಿರಮಿಡ್ ದೊಡ್ಡ ರೌಡಿ ಆಗಿದ್ದೀನಿ ನಾನು. ಅದು ನಿಮ್ಮಿಂದ ಸರಿನಾ? ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾನು ಯಾವ್ದಕ್ಕೂ ಹೆದರಲ್ಲ, ಯಾವ್ದಕ್ಕೂ ಬಗ್ಗಲ್ಲ, ಎಲ್ಲಾದ್ರೂ ಕಳ್ಕೊಬಿಟ್ಟಿದ್ದೀನಿ. ಏನು ಪಡ್ಕೊಳ್ಬೇಕನ್ನೋ ಆಸೆನೂ ನಂಗಿಲ್ಲ. ಇದು ಕೊನೆ ಸಲಿ ನಿನ್ಗೆ ವಾರ್ನಿಂಗ್ ಆಗೇ ತಳ್ಕೊ, ನೆನ್ಪಿರ್ಲಿ. ನನ್ನ ಹೆಸರು ಪರಶುರಾಮ್, ನಾನು ಯಾದಗಿರಿಯಿಂದ ಬಂದಿದ್ದೀನಿ. ಈ ಜನರ ಮಧ್ಯದಲ್ಲಿ ಜಾತಿ ಅಂತ ಅರ್ಧ ನನ್ನ ಜೀವನವನ್ನೇ ಜಾಲೊಳ ಬಿಟ್ಟಿದ್ದಾರೆ. ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನತೆ, ಈ ಜನರ ಮಧ್ಯೆ ಯಾಕೆ ಇಲ್ಲ? ದೇವರೇ, ನಮ್ಮ ಮುಂದಿನ ಜನ್ಮಾಂತರ ಇದ್ರೆ ನನ್ನ ನಾಯಿಯಾಗಿ ಹುಟ್ಟಿಸಿ, ಬೀದಿ ನಾಯಿಯಾಗಿ ಹುಟ್ಟಿಸಿ ಸತ್ತರೂ ಪರವಾಗಿಲ್ಲ. ಇಂಥ ಮನುಷ್ಯರ ಜನ್ಮದಲ್ಲಿ ಹಾಕ್ಬೇಡ ದೇವರೇ. ಎಲ್ಲಿದೆ ನ್ಯಾಯ ದೇವರೇ, ಎಲ್ಲಿದೆ? ಮುಂದಿನ ಜನ್ಮಾಂತರ ಇದ್ರೆ ನನ್ನ ಬೀದಿ ನಾಯಿಗೆ ಸತ್ತರೂ ಪರವಾಗಿಲ್ಲ. ನನ್ನ ಹೆಸರು ಭೀಮೇಶ, ನಾನು ಗರುಡಾಚರಪಾಳ್ಯದಿಂದ ಬಂದಿದ್ದೇನೆ. ಈ ಒಂದು ನಟನೆ ಮಾಡ್ತೀನಿ. ನಮಸ್ಕಾರ. 3 ದಿವಸದಿಂದ ಆಯ್ತು ಹೊಟ್ಟೆಗೆ ಊಟ ಇಲ್ಲಣ್ಣ. ನೀವು ಊಟ ಹಾಕಿದ್ದೀರಾ? ಈ ಬಡು ಜೀವ ಇರೋವರೆಗೂ ನಿಮ್ಮ ಕಾವಲಾಗಿ ಇರ್ತೀನಣ್ಣ. ನಮಸ್ಕಾರ, ನನ್ನ ಹೆಸರು ಕಿರಣ್, ಹುಬ್ಳಿಯಿಂದ ಬಂದೆ ಅಂದ್ರೆ. ನನಗೆ ಇದು ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ. ನಿಮ್ಮ ಮುಂದೆ ನಾನು ಮಾಡಿ ತೋರಿಸ್ಬೇಕಂತಿದ್ದೀನಿ. ನಮ್ಮಪ್ಪ ನಮ್ಮವ್ ಯಾರು ಎದುರು ಮಾತಾಡ್ಯಾರ? ಅವ್ರ ಮುಂದೆನೆ ಬೆಳಕು ತೋರಿಸ್ತೀನಿ. ನಮ್ಮಪ್ಪ ನಮ್ಮನ್ನ ದೊಡ್ಡ ಮನೆಯಾಗ ಇರಿಸ್ತೀನಿ, ದೊಡ್ಡ ಕಾರ್ ತಗೊಂತೀನಿ. ಇದೇ ಕಲ್ಯಾಣ ಕರ್ನಾಟಕದಾಗ ದೊಡ್ಡದಾಗಿ ಬೆಳಕು ತೋರಿಸ್ತೀನಿ. ನಮ್ಮ ಬಗ್ಗೆ ಯಾರು ಮಾತಾಡ್ಯಾರ? ಅವ್ರ ಮುಂದ ಯಾವತ್ತು ತಲೆ ಬಗ್ಸವನೇ ಅಲ್ಲ ನಾನು. ಬರ್ತೀನಿ ಮುಂದಿನ ವರ್ಷ ನಾಟಿಗೆ. ಇದೇ ನಮ್ಗೆ ಯಾವ ಊರಾಗ ಅವಮಾನ ಮಾಡಿದ್ರೆ ಅದೇ ಊರಾಗ ಬೆಳಿತೀನಿ, ಬೆಳೆದು ನಿಂತೇನೆ ಇರ್ತೀನಿ. ಸೋಲ ಮಗನೇ ಅಲ್ಲ ನಾನು. ಇವತ್ತು ಕೆಳಗಿರ್ಬೋದು, ಒಂದಲ್ಲ ಒಂದಿನ ಮ್ಯಾಲೆ ಬಂದೇ ಬರ್ತೀನಿ. ನೀವ್ ಯಾರು ಏನೇನ ಮಾತಾಡಿರಲ್ಲ, ತಿರುಗೇಟ್ ಕೊಟ್ಟೆ ಕೊಡ್ತೀನಿ ನಾನು. ಹಾಯ್ ಎವ್ರಿವನ್, ನನ್ನ ಹೆಸರು ರಾಘವೇಂದ್ರ. ನಾನು ಬರ್ತಾ ಇರೋದು ಶ್ರೀನಿವಾಸ ನಗರದಿಂದ. ನನ್ನ ಏಜು 30. ನನ್ನ ಮಾತೃಭಾಷೆ ಕನ್ನಡ, ನನ್ನ ಲ್ಯಾಂಗ್ವೇಜ್ ಕನ್ನಡ. ದಿಸ್ ಇಸ್ ಮೈ ಪ್ರೊಫೈಲ್. ಥ್ಯಾಂಕ್ ಯು. ಬೇಡ ಬೇಡ, ಇಷ್ಟ ಹಠ ಒಳ್ಳೇದಲ್ಲ. ನೀನ್ ಮಾಡಿದ್ದು ತಪ್ಪು ಅಂತ ಗೊತ್ತಿದ್ರು ಪದೇ ಪದೇ ಅದೇ ತಪ್ಪು ಮಾಡ್ತಿದ್ಯಾ. ನೀನ್ ಮಾಡಿದ್ದು ಸರಿ ಅಂತ ಒಪ್ಕೊಳ್ಳಕ್ಕೆ ನೀನೇನು ದೇವ್ರಲ್ಲ. ಈಗ್ಲಾದ್ರೂ ನನ್ನ ಮಾತು ಕೇಳು, ನಿನ್ ಬುದ್ಧಿನ ಸರಿ ಮಾಡ್ಕೋ. ಈಗ್ಲೂ ನಾನು ಹೇಳಿದ್ ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ಆ ದೇವ್ರೇ ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ಆಮೇಲೆ ನೀನ್ ಎಷ್ಟೇ ಪಶ್ಚಾತ್ತಾಪ ಪಟ್ರು ನಿನ್ ಜೊತೆ ಯಾರು ಇರಲ್ಲ. ಇಷ್ಟೇ ಜೀವನ. ನನ್ನ ಹೆಸರು ಕುಸುಮ DS, ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ.
ಇದೇನು ಮಾರಿಯಾಟವೋ ಇಷ್ಟೊಂದು ಜನ ತಿರುಗುತ್ತಿರುವ ಈ ಕತ್ತಲೆಯ ಬಯಲಲ್ಲಿ ಅಯ್ಯೋ ನನ್ನ ಕಂದ ನಾರಾಯಣ ಎಲ್ಲೆದ್ದೀಯೋ ಕಂದ ಮಾತಾಡೋ ಅಯ್ಯೋ ನನ್ನ ಕಂದ ಮಕ್ಕಳಿಲ್ಲದ ಈ ಮುದುಕಿಯನ್ನು ಇನ್ನು ಕೇಳುವವರಾರೋ ಅಯ್ಯೋ ನನ್ನ ಕಂದ ನಾರಾಯಣ ಮಾತಾಡೋ. ನನ್ನ ಹೆಸರು ಸುಜನಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತುಮಕೂರು ಡಿಸ್ಟ್ರಿಕ್ಟ್ ತಿಪ್ಟೂರು ತಾಲೂಕಿಂದ ಬಂದಿದ್ದೀನಿ. ಅಮ್ಮ, ಅಪ್ಪ, ಎಲ್ಲಿದ್ದೀರಾ? ಅಮ್ಮ, ನಾನು ಫಸ್ಟ್ ರ್ಯಾಂಕ್ ಬಂದೆ ನೋಡಲಿ ಪ್ರೈಸು. ಅಪ್ಪ ಎಲ್ಲಮ್ಮ? ಅಪ್ಪ ಎಲ್ಲಿ? ಅಪ್ಪ ಅಪ್ಪ ಇದ್ದಳಪ್ಪ, ಏನಾಯ್ತು? ಅಪ್ಪ ನೋಡಿದ್ರೆ ನಿನಗೆ ಇಷ್ಟದ ಪ್ರಕಾರ ನಾನು ಪ್ರೈಸ್ ತಂದಿದ್ದೀನಿ ಅಪ್ಪ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಎದ್ದೇಳು ಅಪ್ಪ, ಏನಾಯ್ತು ಅಪ್ಪ ನಿಂಗೆ? ನಿನ್ಗೋಸ್ಕರ ನೋಡು ನಾನು ಕಷ್ಟಪಟ್ಟಿದ್ದೀನಿ. ನಿನ್ಗೆ ಸಾಕ್ಬೇಕು ಅಂತ ನೀನು ಎಷ್ಟು ಆಸೆ ಪಟ್ಟಿದ್ದೆ ಅಲ್ವಾ? ನಿನ್ ಇಷ್ಟದಂಗೆ ನಾನು ಪ್ರೈಸ್ ತಂದಿದ್ದೀನಿ ಅಪ್ಪ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳು, ನನ್ ಬಿಟ್ಟು ಹೋಗ್ಬೇಡ ಅಪ್ಪ, ಪ್ಲೀಸ್ ಅಪ್ಪ ಎದ್ದೇಳು ಅಪ್ಪ. ಅಪ್ಪ ನನ್ನ ಹೆಸರು ಮಹೇಶ್. ನಾನು ಬಂದಿರೋದು ಹುಬ್ಳಿಯಿಂದ. ನಂದು ಏಜ್ ಬಂದ್ಬಿಟ್ಟು 21. ನನ್ನ ಹೈಟ್ ಬಂದ್ಬಿಟ್ಟು 5.3. ನನ್ನ ಪಾರ್ಕಿಗೆ ಕರ್ಕೊಂಡೋಗ್ತೀರಾ? ನನ್ನ ಅಷ್ಟಮಲ್ಲಿದ್ದಾಗ ಅಕ್ಕ ಎಷ್ಟು ಆಟಾಡ್ತಿತ್ತು ಗೊತ್ತಾ? ಪ್ರೀತಿ ಮಾಡ್ತಿತ್ತು, ಊಟ ಕೊಡ್ತಿತ್ತು. ಈ ಮನೆ ನಂಗೆ ಬೋರ್ ಆಗಿದೆ, ನನ್ನ ಅಷ್ಟಮಲ್ಲಿ ಬಿಟ್ಬಿಡಿ, ಅಲ್ಲೇ ಖುಷಿಯಾಗಿರ್ತೀನಿ. ನನ್ನ ಹೆಸರು ಸತ್ಯಮೇ. ನೀನಾಕಷ್ಟು ನ್ಯಾಷನಲ್ ಕ್ಲಬ್ ನಿನಗೆ ಒಂದ್ಸರಿ ಅರ್ಥನೇ ಆಗಲ್ವೇನೆ? ನನಗ್ ಫಿಕ್ಸ್ ಆಗೋಯ್ತು, ನಿಮ್ಮಂತ ಹುಡುಗಿರ ಹಣೆ ಬರನೇ ಇಷ್ಟು. ಅಲ್ಲ ಸರಿ, ನಿಮ್ಮ ಮನೇಲಿ ಏನಂತ ಸುಳ್ಳು ಹೇಳಿ ಬರ್ತೀರಾ? ಈ ಸ್ಪೆಷಲ್ ಕ್ಲಾಸ್ ಅಂತನೋ ಇಲ್ಲ ಟ್ಯೂಷನ್ ಅಂತನೋ? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಅಂತ. ಇನ್ನೇ ಒಂದ್ಸರಿ ಅಪ್ಪ ಒಂದ್ ಮಗ ನೋಡಿದಿರೇನೆ? ಅಮ್ಮ ಇಷ್ಟೇ ಸುಸ್ತಾದ್ರು ಎಕ್ಸ್ಟ್ರಾ 4 ಮನೆ ಕೆಲಸ ಮಾಡಿ ಏನಕ್ಕೆ ಸಾಕ್ತಾರೆ ಗೊತ್ತಾ? ನನ್ನ ಮಗಳು ಮುಂದೆ ನಂಗೆ ಆಗ್ತಾಳೆ. ನನ್ನ ಮಗಳು ಚೆನ್ನಾಗಿ ಓದಿ ಒಂದು ದೊಡ್ಡ ಕಲೆಕ್ಟರ್ ಆಗ್ತಾಳೆ, ಚೆನ್ನಾಗಿ ಓದಿ ಪೊಲೀಸ್ ಆಗ್ತಾಳೆ, ಡಾಕ್ಟರ್. ಎಷ್ಟು ಕನ್ಸಿಟ್ಕೊಂಡಿರ್ತಾರೆ. ನೀವು ಮಾತ್ರ ನಿಮಗೋಸ್ಕರ ಅಲ್ಲ ಕಡೆ ನೀನ್ ಬದುಕಬೇಕಾಗಿರೋದು. ಅಪ್ಪ ಅಮ್ಮ ನೀನೇ ಬೇಕು ಅಂತ ಇರೋ. ಅಣ್ಣ ತಮ್ಮನಿಗೋಸ್ಕರ ಬದುಕೆ. ಇಲ್ಲಾಂದ್ರೆ ಅವ್ನು ಮೋಸ ಮಾಡ್ದ, ನೀನೇ ಹಣಕೊಳಕ್ ಹೋಗ್ಬಿಟ್ಟೆ ಅಲ್ವಾ? ಇಷ್ಟೇ. ಸರಿ ಸರಿ, ಇವಾಗ ಆಗೋ ತಪ್ಪಾಗಿದೆ. ತಪ್ಪು ಮಾಡೋನೇ ತಾನೇ ಮನುಷ್ಯ. ಸರಿ, ಅಳೋದ್ ನಿಲ್ಸು. ಅಳೋದ್ ನಿಲ್ಸು. ತಪ್ಪು ಅಂತ ಅರ್ಥ ಆಯ್ತು ತಾನೆ? ಇನ್ಮೇಲಾದ್ರೂ ನೆಟ್ ಕಾಲೇಜ್ ಹೋದ, ಬಂದ, ಓದ್ಕೊಂಡ, ಒಳ್ಳೆ ಮಾರ್ಕ್ಸ್ ತಗೊಂಡ, ಅಷ್ಟ್ರಲ್ಲೇ ಇರು. ಅರ್ಥ ಆಯ್ತಾ? ಅಕ್ಕನ್ ಮಾತಾಡ್ ಕೇಳ್ದೆ ಹೋದ್ರು ಪರವಾಗಿಲ್ಲ, ಅಮ್ಮನ್ ಮಾತಾದ್ರು ಕೇಳೆ. ಸರಿ, ಮನೆಗೆ ಬರ್ತೀನಿ ಬಾ.